ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಈಗ ನಾವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರಿಂದ ಯಾವ್ಯಾವ ಕ್ವಶನ್ಸು KCETನಲ್ಲಿ ಪ್ರಾಬಬಲಿ ಬರ್ಬೋದು ಆ ಕ್ವಶನ್ಸನ್ನ ಡಿಸ್ಕಷನ್ ಮಾಡೋಣ. ಕ್ವಶನ್ ನಂಬರ್ 1, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಶುಗರ್? ಓಕೆ, ಶುಗರ್ ಅಂತಂದರೆ ಏನು? ಯೂಶ್ವಲಿ ಸೆಕರೈಟ್ಸ್ ಅಂತ ಕರಿತೀವಿ. ಶುಗರ್ಸ್ ಆರ್ ಸೆಕರೈಟ್ಸ್. ಅದರಲ್ಲಿ ನಾವು ಸೆಕರೈಟ್ಸನ್ನು 2 ಕ್ಲಾಸಿಫಿಕೇಷನ್ಸ್ ಮಾಡ್ತೀವಿ, ಶುಗರ್ಸ್ ಆ್ಯಂಡ್ ನಾನ್ ಶುಗರ್ಸ್ ಅಂತ. ಶುಗರ್ಸ್ ಅಂತಂದರೆ ದ ಕಾಂಪೌಂಡ್ಸ್ ವಿಚ್ ಆರ್ ಕಾರ್ಬೋಹೈಡ್ರೇಟ್ಸ್ ವಿಚ್ ಆರ್ ಸ್ವೀಟ್ ಇನ್ ಟೇಸ್ಟ್, ಅವುಗಳನ್ನು ನಾವು ಶುಗರ್ ಅಂತ ಕರಿತೀವಿ. ವಿಚ್ ಆರ್ ನಾಟ್ ಸ್ವೀಟ್ ಇನ್ ಟೇಸ್ಟ್ ವಿ ಕಾಲ್ ಇಟ್ ಎಸ್ ಎ ನಾನ್ ಶುಗರ್ಸ್ which are not in sweet in taste. ಅವುಗಳನ್ನು ನಾನ್ ಶುಗರ್ಸ್ ಅಂತ ಕರಿತೀವಿ. ಓಕೆ, ಈಗ ಕಾಂಪೌಂಡ್ಸಲ್ಲಿ ಶುಗರ್ಸ್ ನಾನ್ ಶುಗರ್ಸ್ ಯಾವ ಥರ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಯೂಶ್ವಲಿ ನಮಗೆ ಪಾಲಿಸ್ಯಾಕರೈಡ್ಸ್ ಆರ್ ನಾನ್ ಶುಗರ್ಸ್. ಪಾಲಿಸ್ಯಾಕರೈಡ್ಸ್ ಆರ್ ನಾನ್ ಶುಗರ್ಸ್. ಅದರ್ ದ್ಯಾನ್ ದಿ ಪಾಲಿಸ್ಯಾಕರೈಡ್ಸ್ ಲೈಕ್ ಮೊನೋಸ್ಯಾಕರೈಡ್ಸ್, ಡೈಸ್ಯಾಕರೈಡ್ಸ್, ಮೊನೋಸ್ಯಾಕರೈಡ್ಸ್, ಡೈಸ್ಯಾಕರೈಡ್ಸ್ ನಮಗೆ ಶುಗರ್ಸ್ ಬರುತ್ತೆ. ನಿಮಗೆ ಶುಗರ್ಸ್ ಬರ್ತವೆ. ಟ್ರೈಸ್ಯಾಕರೈಡ್ಸ್ ಆಲ್ಸೋ. ಸೊ ಅವುಗಳೆಲ್ಲ ನಮಗೆ ಎಲ್ಲಿ ಬರುತ್ತೆ ಅಂತಂದರೆ ದಟ್ ಈಸ್ ಶುಗರ್ಸಲ್ಲಿ ಬರುತ್ತೆ. ಯೂಶ್ವಲಿ ಪಾಲಿಸ್ಯಾಕರೈಡ್ಸ್ ಆರ್ ನಾನ್ ಶುಗರ್ಸ್. ನೀವು ಟೇಸ್ಟ್ ಚೆಕ್ ಮಾಡಿದ್ರೆ ಆ್ಯಕ್ಚುಲಿ ಪಾಲಿಸ್ಯಾಕರೈಡ್ಸ್ದು ಸ್ವೀಟ್ ಇರೋದಿಲ್ಲ ಅವು. ಸೊ ಅವುಗಳಿಗೆ ನಾನ್ ಶುಗರ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಅಂತ ತಗೊಳ್ದಾಗ ಪಾಲಿಸ್ಯಾಕರೈಡ್ಸ್ಗೆ ದಟ್ ಈಸ್ ಸೆಲ್ಯುಲೋಸ್ ಬರುತ್ತೆ. ಸೊ ಆಲ್ ಪಾಲಿಸ್ಯಾಕರೈಡ್ಸ್ ಕಮ್ಸ್ ಅಂಡರ್ ದಿ ಎಕ್ಸಾಂಪಲ್ಸ್ ಫಾರ್ ನಾನ್ ಶುಗರ್ಸ್. ಓಕೆ, ಆಪ್ಷನ್ ಎ ಬನ್ನಿ, ದಟ್ ಈಸ್ ಅ ಡೈಸ್ಯಾಕರೈಡ್. ಸುಕ್ರೋಸ್ ಬಂದು ಡೈಸ್ಯಾಕರೈಡ್ ಬರುತ್ತೆ ನಮಗೆ. ಇಟ್ಸ್ ಅ ಡೈಸ್ಯಾಕರೈಡ್. ಅಂಡ್ ಗ್ಲೂಕೋಸ್ ಈಸ್ ಮೊನೋಸ್ಯಾಕರೈಡ್. ಅಂಡ್ ಫ್ರಕ್ಟೋಸ್ ಬಂದು ಮೊನೋಸ್ಯಾಕರೈಡ್. ಅಂಡ್ ಸೆಲ್ಯುಲೋಸ್ ಬಂದು ಪಾಲಿಸ್ಯಾಕರೈಡ್. ಸೊ ಆಲ್ ಪಾಲಿಸ್ಯಾಕರೈಡ್ಸ್ ಕಮ್ಸ್ ಅಂಡರ್ ದಿ ನಾನ್ ಶುಗರ್. ಓಕೆ, ಎಕ್ಸಾಂಪಲ್ ಸೆಲ್ಯುಲೋಸ್ ಬರುತ್ತೆ, ಸ್ಟಾರ್ಚ್ ಬರುತ್ತೆ. ಸೊ ಅವೆಲ್ಲ ನಮಗೆ ಎಕ್ಸಾಂಪಲ್ಸು ನಾನ್ ಶುಗರ್ಸ್ಗೆ ಬರುತ್ತೆ. ಸೊ ಇಲ್ಲಿ ಕ್ವಶನ್ಗೆ ವಿಚ್ ಇಸ್ ನಾಟ್ ಎ ಶುಗರ್ ಇಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಗ್ಲೂಕೋಸ್ ಆನ್ ಆಕ್ಸಿಡೇಷನ್ ವಿತ್ ಬ್ರೋಮಿನ್ ವಾಟರ್ yields ಗ್ಲುಕೋನಿಕ್ ಆ್ಯಸಿಡ್. ದಿಸ್ ರಿಯಾಕ್ಷನ್ ಕನ್ಫರ್ಮ್ಸ್ ಪ್ರೆಸೆನ್ಸ್ ಆಫ್. ನಮಗೆ ಈ ಪ್ರೋಸೆಸ್ಸನ್ನು ನಾವು ಸ್ಟ್ರಕ್ಚರ್ ಎಲ್ಯೂಸಿಡೇಷನ್ ಆಫ್ ಗ್ಲೂಕೋಸ್ ಅಂತ ಕರಿತೀವಿ. ಅಂತಂದರೆ ಗ್ಲೂಕೋಸಲ್ಲಿ ಆಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪು, ಕಾರ್ಬನ್ಸು, ಪ್ರೈಮರಿ ಆಲ್ಕೋಹಾಲು, ಈ ಗ್ರೂಪ್ಗಳನ್ನೆಲ್ಲ ಚೆಕ್ ಮಾಡೋಕ್ಕೆ ನಾವು ಒಂದೊಂದು ಟೆಸ್ಟನ್ನು, ಮತ್ತು 5 ಹೈಡ್ರಾಕ್ಸಿಲ್ ಗ್ರೂಪ್ಸು, ಇವುಗಳನ್ನೆಲ್ಲ ಚೆಕ್ ಮಾಡೋದಕ್ಕೆ ಒಂದೊಂದು ಟೆಸ್ಟನ್ನು ಮಾಡ್ತೀವಿ. ಅದನ್ನೇ ನಾವು ಸ್ಟ್ರಕ್ಚರ್ ಎಲ್ಯೂಸಿಡೇಷನ್ ಅಂತ ಹೇಳ್ತೀವಿ. ಆ ಸ್ಟ್ರಕ್ಚರ್ ಎಲ್ಯೂಸಿಡೇಷನಲ್ಲಿ ಈಗ ಒಂದೊಂದೇ ನಾನು ಕಂಪ್ಲೀಟಾಗಿ 5 ಲಿಸ್ಟ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು ಇಲ್ಲಿ ಕಂಪ್ಲೀಟಾಗಿ. ಸೊ ಫಸ್ಟ್ ಒನ್ ಬಂದು ಸ್ಟ್ರೈಟ್ ಚೈನ್ಗೆ ಎವಿಡೆನ್ಸ್. ಆಲ್ ಕಾರ್ಬನ್ ಆಟಮ್ಸ್ ಇನ್ ದ ಸ್ಟ್ರೈಟ್ ಚೈನ್. ಯಾವ ರಿಯಾಕ್ಷನ್ ಮಾಡ್ತೀವಿ ಎವಿಡೆನ್ಸ್ ಅಂತಂದರೆ ದಟ್ ಈಸ್ ವೆನ್ ಗ್ಲೂಕೋಸ್ ಇಸ್ ಹೀಟೆಡ್ ವಿತ್ ಹೈಡ್ರೋಜನ್ ಅಯೋಡೈಡ್ ವಿಚ್ ಫಾರ್ಮ್ಸ್ N-hexane. So that concludes us that there are all 6 carbon atoms in straight chain. Okay, second reaction ಬಂದರೆ ನಮಗಿಲ್ಲಿ that is for the carbonyl group. We know that that's a glucose has 1 carbonyl group. ಸೊ ಅದಕ್ಕೆ ಎವಿಡೆನ್ಸ್ ನಾವೇನು ಮಾಡ್ತೀವಿ ಅಂತಂದರೆ ರಿಯಾಕ್ಷನನ್ನು ಮಾಡ್ತೀವಿ. ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲ್ ಅಮೈನ್ ವಿಚ್ ಫಾರ್ಮ್ಸ್ ಆಕ್ಸೈನ್, ಆ್ಯಂಡ್ ವೆನ್ ವಿ ಟ್ರೀಟ್ ವಿತ್ ಹೈಡ್ರೋಜನ್ ಸೈನೈಡ್ ವಿಚ್ ಫಾರ್ಮ್ಸ್ ಸೈನೋಹೈಡ್ರಿನ್. ಇವೆರಡು ಟೆಸ್ಟ್ ಯೂಶ್ವಲಿ ನಿಮ್ಗೆ ಗೊತ್ತಿದೆ. ಇಟ್ಸ್ ಅ ಕಾಮನ್ ಟೆಸ್ಟ್ ಫಾರ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಸೊ ದಟ್ಸ್ ವೈ ಇಟ್ ಈಸ್ ಎ ಕಾರ್ಬೊನೈಲ್ ಗ್ರೂಪ್. ಕಾರ್ಬೊನೈಲ್ ಗ್ರೂಪ್ ಅಂತಂದರೆ ಇಟ್ ಮೇ ಬಿ ಆಲ್ಡಿಹೈಡ್ ಆರ್ ಕೀಟೋನ್ ಇರ್ಬೋದು. ಸೊ ಜನರಲಾಗಿ ಕಾರ್ಬೊನೈಲ್ ಗ್ರೂಪ್ ಅಂತ ಐಡೆಂಟಿಫಿಕೇಷನ್ ಮಾಡೋಕ್ಕೆ ನಾವು ಈ 2 ಟೆಸ್ಟನ್ನು ಮಾಡ್ತೀವಿ. When glucose reacts with hydroxylamine gives oxime. When glucose reacts with hydrogen cyanide which gives cyanohydrin. So this confirms us that there is a carbonyl group in the given glucose compound.
ಓಕೆ, ಥರ್ಡ್ ಟೆಸ್ಟ್ ಬಂದು ನಮಗೆ ಆ ಕೊಟ್ಟಿರೋ ಕಾರ್ಬೊನೈಲ್ ಗ್ರೂಪ್ ಯಾವುದು ಅಂತಂದರೆ ಆಲ್ಡಿಹೈಡ ಕೀಟೋನ್ ಅಂತ ಚೆಕ್ ಮಾಡೋಕ್ಕೆ ವಿ ಡು ದ ಥರ್ಡ್ ಟೆಸ್ಟ್, ದಟ್ ಈಸ್ ಗ್ಲೂಕೋಸ್ ಆನ್ ಆಕ್ಸಿಡೇಷನ್ ವಿತ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಲೈಕ್ ಬ್ರೋಮಿನ್ ವಾಟರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟು ಗ್ಲೂಕೋಸ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ನಮಗೇನು ಬರುತ್ತೆ ಅಂದರೆ ದಟ್ಸ್ ಅ ಗ್ಲುಕೋನಿಕ್ ಆ್ಯಸಿಡ್ ಬರುತ್ತೆ. ಗ್ಲುಕೋನಿಕ್ ಆ್ಯಸಿಡ್ ಅಂದರೆ ಆಲ್ಡಿಹೈಡ್ ಗ್ರೂಪ್ ಏನಾಗುತ್ತೆ ಕನ್ವರ್ಟ್ ಆಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ಇಂಡಿಕೇಟ್ಸ್ ದ ಗಿವನ್ ಕಾರ್ಬೊನೈಲ್ ಗ್ರೂಪ್ ಇಸ್ ಆಲ್ಡಿಹೈಡ್ ಗ್ರೂಪ್. ಅದೇ ಕೀಟೋನ್ ಕೊಟ್ಟರೆ ಕೀಟೋನು ಆಕ್ಸಿಡೇಷನ್ ಆಗೋದಿಲ್ಲ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ. ಸೊ ಹಾಗಾಗಿರೋದ್ರಿಂದ ಆಕ್ಸಿಡೇಷನ್ ಆಗಿದೆ ಅಂತಂದರೆ ದಟ್ ಕಾರ್ಬೊನೈಲ್ ಗ್ರೂಪ್ ಇಸ್ ಆಲ್ಡಿಹೈಡ್ ಗ್ರೂಪ್. ನೆಕ್ಸ್ಟ್ ಹೈಡ್ರಾಕ್ಸಿಲ್ ಗ್ರೂಪ್ಸ್, ದೇರ್ ಆರ್ 5 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇನ್ ದ ಗ್ಲುಕೋಸ್. ಆ 5 ಹೈಡ್ರಾಕ್ಸಿಲ್ ಗ್ರೂಪ್ಸನ್ನು ನಾವು ಐಡೆಂಟಿಫಿಕೇಷನ್ ಮಾಡೋಕ್ಕೆ ವಿ ಡು ದ ಟೆಸ್ಟ್ ಲೈಕ್ ಅಸಿಥೈಲೇಷನ್ ಆಫ್ ದ ಗ್ಲೂಕೋಸ್ ಜೊತೆ ಅಸಿಥೈಲೇಷನ್ ಮಾಡ್ತೀವಿ. ಅದಕ್ಕೆ ರಿಯೇಜೆಂಟು ಅಸಿಟಿಕ್ ಆ್ಯನ್ಹೈಡ್ರೈಡನ್ನು ಯೂಸ್ ಮಾಡ್ತೀವಿ. ವೆನ್ ಗ್ಲೂಕೋಸ್ ರಿಯಾಕ್ಟ್ ವಿತ್ ಅಸಿಟಿಕ್ ಆ್ಯನ್ಹೈಡ್ರೈಡ್ ವಿ ಗೆಟ್ ಪೆಂಟಾ ಅಸಿಟೇಟ್ ಗ್ಲೂಕೋಸ್. ಏನು ಪೆಂಟಾ ಅಸಿಟೇಟ್ ಗ್ಲೂಕೋಸ್ ಅಂದರೆ ಯೂಶಲಿ ಒಂದು ಅಸಿಟೇಟ್ ರಿಯಾಕ್ಷನ್ ಆಗ್ತಿದೆ ಅಂತಂದರೆ ದೇರ್ ಇಸ್ ಅ 1 ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಹಾಗೆ ನಮಗೆ ಪೆಂಟಾ ಅಸಿಟೇಟ್ ಗ್ಲೂಕೋಸ್ ಬಂದಿದೆ ಅಂದರೆ ಮೀನಿಂಗ್ ಏನು, ದೇರ್ ಆರ್ 5 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇನ್ ದ ಗ್ಲೂಕೋಸ್. ಸೊ ಹೆನ್ಸ್ ದಟ್ಸ್ ಅ ಕನ್ಫರ್ಮೇಟಿವ್ ಟೆಸ್ಟ್ ಫಾರ್ ದೇರ್ ಆರ್ 5 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇನ್ ದ ಗ್ಲೂಕೋಸ್. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್. ಸೊ ಗ್ಲೂಕೋಸಲ್ಲಿ ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್ ಇದೆಯೇ ಇಲ್ವಂತ ಚೆಕ್ ಮಾಡೋದು ಯಾವ ಥರ ಅಂತಂದರೆ ವೆನ್ ಗ್ಲೂಕೋಸ್ ಇಸ್ ಆಕ್ಸಿಡೈಸ್ ವಿತ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಲೈಕ್ ನೈಟ್ರಿಕ್ ಆ್ಯಸಿಡ್. ಗ್ಲೂಕೋಸನ್ನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ನಮಗೇನಾಗುತ್ತೆ ಬೋತ್ ಆಲ್ಡಿಹೈಡ್ ಮತ್ತು ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಎರಡು ಏನಾಗುತ್ತೆ ನಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ಗ್ಲೂಕೋಸ್ ಗೆಟ್ಸ್ ಕನ್ವರ್ಟ್ ಇಂಟು ಸೆಕರಿಕ್ ಆ್ಯಸಿಡ್ ಆಸ್ ವೆಲ್ ಆಸ್ ಗ್ಲುಕೋನಿಕ್ ಆ್ಯಸಿಡ್ ಆಲ್ಸೋ ಕನ್ವರ್ಟ್ ಇಂಟು ಸೆಕರಿಕ್ ಆ್ಯಸಿಡ್. ಅಂದರೆ ಗ್ಲುಕೋನಿಕ್ ಆ್ಯಸಿಡಲ್ಲಿ ಆಲ್ಡಿಹೈಡ್ ಇರೋದು ಆಲ್ರೆಡಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿದೆ, ಇನ್ನೊಂದು ಗ್ರೂಪು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿದೆ ಅಂತಂದರೆ ಮೀನಿಂಗ್ ಏನು ಅಂತಂದರೆ that is a primary alcohol anta. So this is a test for the functional groups and the evidence for the structure evidence for the glucose. So ಈಗ ನಮಗೆ ಕೊಟ್ಟಿರೋ ಕ್ವಶನ್ ಏನಪ್ಪ ಅಂತಂದರೆ when glucose is oxidized with bromine water which is a mild oxidizing agent which yields gluconic acid, so this presence of that is carbonyl group ಅಲ್ಲಿ ಅದರಲ್ಲಿ ಯಾವ್ದು ಗ್ರೂಪ್ ಪ್ರೆಸೆಂಟ್ ಅಂತ ದಟ್ ಈಸ್ ಅ ಆಲ್ಡಿಹೈಡ್ ಗ್ರೂಪ್ಗೆ ನೀವು ಥರ್ಡ್ ಪಾಯಿಂಟನ್ನು ಚೆಕ್ ಮಾಡ್ಬೋದು. ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ವಾಟರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ವಿಚ್ ಗಿವ್ಸ್ ಗ್ಲುಕೋನಿಕ್ ಆ್ಯಸಿಡ್ ದಟ್ ಕನ್ಫರ್ಮ್ಸ್ ಅಸ್ ದಟ್ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಗ್ರೂಪ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. Next question number 3. Glycogen is a branched chain polymer of alpha D glucose units which chain is formed by the C1-C4 glycosidic linkage, whereas branching occurs in the formation of C1-C6 glycosidic linkage. The structure of glycogen is similar to. So now structure of glycogen and matte glycogen, the structure of the glycogen which is branched chain polymer of alpha D glucose anta heltidane, and glycogen is also known as it is animal starch anta kariteve. ಯಾಕೆ ಅಂತಂದರೆ ಸ್ಟ್ರಕ್ಚರ್ ಆಫ್ ಗ್ಲೈಕೋಜನ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ದ ಸ್ಟ್ರಕ್ಚರ್ ಆಫ್ ದಿ ಅಮೈಲೋಪೆಕ್ಟಿನ್ ಅಂತ, ಬಟ್ ಇಟ್ ವಿಲ್ ಹ್ಯಾವ್ ರಾದರ್ ಬ್ರಾಂಚಸ್ ದ್ಯಾನ್ ಅಮೈಲೋಪೆಕ್ಟಿನ್. ಸೊ ಇದು ಸ್ಟ್ರಕ್ಚರ್ ನಮ್ಗೆ ಯಾವುದು ಬರುತ್ತೆ ಅಂತಂದರೆ, ಸೊ ಬ್ರಾಂಚಸ್ ಬರೋದು 2 ಯೂನಿಟ್ ಬರುತ್ತೆ ಸ್ಟಾರ್ಚಲ್ಲಿ ಯೂಶಲಿ, ಮತ್ತು ಒನ್ ಈಸ್ ಅಮೈಲೋಸ್, ಅನ್ನೋದು ಒನ್ ಈಸ್ ಅಮೈಲೋಪೆಕ್ಟಿನ್. ಅಮೈಲೋಸ್ ಆದರೆ ನಮಗೆ ಸ್ಟ್ರೈಟ್ ಚೈನ್ ಕಾಂಪೌಂಡ್ ಇರುತ್ತೆ, 1,4 ಗ್ಲೈಕೋಸಿಡಿಕ್ ಲಿಂಕೇಜ್ ಬರುತ್ತೆ. ಅಮೈಲೋಪೆಕ್ಟಿನಲ್ಲಿ ನಮಗೇನಾಗುತ್ತೆ ಅಂದರೆ 2 ಗ್ಲೈಕೋಸಿಡಿಕ್ ಲಿಂಕೇಜ್ ಬರುತ್ತೆ. ಒಂದು ಬಂದು ಸ್ಟ್ರೈಟ್ ಚೈನಲ್ಲಿ ದಟ್ ಈಸ್ 1,6 ಗ್ಲೈಕೋಸಿಡಿಕ್ ಲಿಂಕೇಜ್, ಇಸ್ ಕಾರ್ಬನ್ 1 ಕಾರ್ಬನ್ 6 ಗ್ಲೈಕೋಸಿಡಿಕ್ ಲಿಂಕೇಜ್. ಹಾಗಾದರೆ ಬ್ರಾಂಚಲ್ಲಿ ನಮಗೇನು ಬರುತ್ತೆ ಅಂತಂದರೆ ದಟ್ ಈಸ್ ವಿ ಗೆಟ್ ಇಟ್ 1,6 ಸ್ಟ್ರೈಟ್ ಚೈನಲ್ಲಿ 1,4, ಬ್ರಾಂಚಲ್ಲಿ 1,6 ಗ್ಲೈಕೋಸಿಡಿಕ್ ಲಿಂಕೇಜ್ ಬರುತ್ತೆ ನಮಗೆ. 1,6 ಗ್ಲೈಕೋಸಿಡಿಕ್ ಲಿಂಕೇಜ್ ಸ್ಟ್ರೈಟ್ ಚೈನಲ್ಲಿ 1,4 and ಬ್ರಾಂಚಲ್ಲಿ 1,6 ಗ್ಲೈಕೋಸಿಡಿಕ್ ಲಿಂಕೇಜ್ ಬರುತ್ತೆ. ಸೊ ದಿಸ್ ಈಸ್ ಇನ್ ಅಮೈಲೋಪೆಕ್ಟಿನ್. ಓಕೆ, ದ ಸ್ಟ್ರಕ್ಚರ್ ಆಫ್ ಗ್ಲೈಕೋಜನ್ ಈಸ್ ಸಿಮಿಲರ್ ಟು ಅಮೈಲೋಪೆಕ್ಟಿನ್. ಗ್ಲೈಕೋಜನ್ ಈಸ್ ಆಲ್ಸೋ ನೋನ್ ಆಸ್ ಅನಿಮಲ್ ಸ್ಟಾರ್ಚ್ ಅಂತಲೂ ಕರಿತೀವಿ, ಬಿಕಾಸ್ ದ ಸ್ಟ್ರಕ್ಚರ್ ಆಫ್ ಗ್ಲೈಕೋಜನ್ ವಿಚ್ ಇಸ್ ಸಿಮಿಲರ್ ಟು ದ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ಸ್ಟಾರ್ಚ್ ಈಸ್ ನಥಿಂಗ್ ಬಟ್ ಅಮೈಲೋಪೆಕ್ಟಿನ್. ಸೊ ಆಪ್ಷನ್ ಬಿ is correct. Next question number 4. Consider the following statements. Monosaccharide are optically active polyhydroxy compounds.
That is 100% true. That's a definition of monosaccharides. So they are optically active carbohydrates, optically active polyhydroxy carbonyl compounds, means aldehyde or ketonic compounds. Second bandaga, fructose does not reduce the filling solution. That is a wrong statement. Why it's a wrong statement? Because fructose, reducing sugars and non-reducing sugars anta bandaga, usually all monosaccharides are reducing sugars. All monosaccharides are reducing sugars, means they reduce both Tollens reagent and filling solution. Reducing sugar means they reduce both Tollens reagent and filling solution. So ಎರಡು ಸೊಲ್ಯೂಷನ್ ಅನ್ನು ರೆಡ್ಯೂಸ್ ಮಾಡುತ್ತೆ. ಸೊ ಆ ಶುಗರ್ಸ್ ಅನ್ನು ನಾವು ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ಯೂಶಲಿ ಆಲ್ ಮೊನೋಸ್ಯಾಕರೈಡ್ಸ್ ಆರ್ ರೆಡ್ಯೂಸಿಂಗ್ ಶುಗರ್ಸ್ ಇನ್ಕ್ಲೂಡಿಂಗ್ ಫ್ರಕ್ಟೋಸ್. Okay. So then actually fructose does not reduce in filling solution. That is a wrong statement. Okay, next third one, alpha D glucopyranose and beta D glucopyranose are anomers. 100% true. What are anomers? Two or more cyclic compounds have the same structural formula, same molecular formula, same structural formula, but they differ in configuration at anomeric carbon, especially for the glucose first carbon. ಆ ಫಸ್ಟ್ ಕಾರ್ಬನಲ್ಲಿ ಕಾನ್ಫಿಗರೇಷನ್ ಡಿಫರ್ ಆಗೋದಕ್ಕೆ ನಾವು ಆ್ಯನಮರ್ಸ್ ಅಂತ ಕರಿತೀವಿ. ಈಗ ನೋಡ್ಬೋದು ಆಲ್ಫಾ ಅಂತಂದರೆ ಏನು, ದ ಕಾನ್ಫಿಗರೇಷನ್ ದೇ ಡಿಫರ್ ಅಟ್ ಫಸ್ಟ್ ಕಾರ್ಬನಲ್ಲಿ. ಬೀಟಾ, ಆಲ್ಫಾ ಬೀಟಾ ಡಿಸೈಡ್ ಆಗೋದೆ ಕಾನ್ಫಿಗರೇಷನ್ ಫಸ್ಟ್ ಕಾರ್ಬನಲ್ಲಿ ಡಿಫರ್ ಆಗುತ್ತೆ. ಹೈಡ್ರಾಕ್ಸಿಲ್ ಗ್ರೂಪ್ ಡೌನ್ ಬರುತ್ತೆ, ಸೊ ಅದು ಆಲ್ಫಾ ಕಾನ್ಫಿಗರೇಷನ್ ಬರುತ್ತೆ ಫಸ್ಟ್ ಕಾರ್ಬನಲ್ಲಿ. ಅದೇ ಫಸ್ಟ್ ಕಾರ್ಬನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಎಬೋ ಬಂದರೆ ಅದನ್ನು ಬೀಟಾ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಹಾಗಾಗಿರೋದ್ರಿಂದ ಅವುಗಳನ್ನು ಆ್ಯನಮರ್ಸ್ ಅಂತ ಕರಿತೀವಿ. ದಟ್ ಈಸ್ 100% ಟ್ರೂ. ನೆಕ್ಸ್ಟ್, D-glucose and D-mannose are C2 epimers. So that is also true. C2 epimers. ಯಾಕೆ C2 epimers ಬರುತ್ತೆ ಅಂತ ನೆಕ್ಸ್ಟ್ ಕ್ವಶನಲ್ಲಿ ನೋಡೋಣ. ಎಪಿಮರ್ಸ್ ಅಂದರೆ ಆ್ಯಕ್ಚುಲಿ ಎಪಿಮರ್ಸ್ ಅಂತಂದರೆ ಟೂ ಆರ್ ಮೋರ್ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ದೇ ಡಿಫರ್ ಇನ್ ಓನ್ಲಿ ಕಾನ್ಫಿಗರೇಷನ್ ಅಟ್ ಓನ್ಲಿ ಒನ್ ಕಾರ್ಬನ್. ಫಸ್ಟ್ ಕಾರ್ಬನ್ ಅಲ್ಲ, ಒನ್ ಕಾರ್ಬನ್ ಅಂತ ಅಂದರೆ ಅದರ್ ದ್ಯಾನ್ ಎಪಿಮರಿಕ್ ಕಾರ್ಬನ್, ಆ್ಯನೋಮರಿಕ್ ಕಾರ್ಬನ್. ಈಗ ಗ್ಲೂಕೋಸ್ಗೆ ಆ್ಯನೋಮರಿಕ್ ಕಾರ್ಬನ್ ಯಾವುದಂದರೆ ಫಸ್ಟ್ ಕಾರ್ಬನನ್ನು ಆ್ಯನೋಮರಿಕ್ ಕಾರ್ಬನ್ ಅಂತ ಕರಿತೀವಿ. ಅದನ್ನು ಬಿಟ್ಟು ಬೇರೆ ಯಾವುದಾದ್ರು ಒಂದು ಕಾರ್ಬನ್ನಲ್ಲಿ ಡಿಫರ್ ಆದರೆ ಕಾನ್ಫಿಗರೇಷನನ್ನು, ಅದು ಬಿಟ್ಟು ಫಸ್ಟ್ ಕಾರ್ಬನ್ನಲ್ಲಿ ಚೇಂಜಸ್ ಇರಬಾರ್ದು, ಸೇಮ್ ಇರಬೇಕು. ಅದನ್ನು ಬಿಟ್ಟು ಸೆಕೆಂಡ್ ಅಥವಾ ಥರ್ಡ್ ಅಥವಾ ಫೋರ್ ಯಾವುದೋ ಒಂದು ಕಾರ್ಬನ್ನಲ್ಲಿ ಕಾನ್ಫಿಗರೇಷನ್ ಡಿಫರ್ ಇದ್ದರೆ ಅವುಗಳನ್ನು ನಾವು ಎಪಿಮರ್ಸ್ ಅಂತ ಕರಿತೀವಿ. ಸೊ ಡಿ ಗ್ಲೂಕೋಸ್ ಆ್ಯಂಡ್ ಡಿ ಮ್ಯಾನೋಸ್ ಆರ್ ಎಪಿಮರ್ಸ್. ಕರೆಕ್ಟ್. ಹೇಗೆ ಬರುತ್ತೆ ಅಂತ ಸ್ಟ್ರಕ್ಚರ್ಸ್ ನೆಕ್ಸ್ಟ್ ಕ್ವಶನಲ್ಲಿ ಬರೀತೀನಿ. ಸೊ ಬಟ್ ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಹೌ ಮೆನಿ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಹಿಯರ್? First one, third one, fourth one are correct statements. So option D is correct. ಈಗ ಕ್ವಶನ್ ಬರೋಣ. ಕ್ವಶನ್ ನಂಬರ್ 5ಗೆ ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ ಎಪಿಮರ್ಸ್ ಮತ್ತು ಆ್ಯನಮರ್ಸಲ್ಲಿ. ಸೊ ಗ್ಲೂಕೋಸ್ ಆ್ಯಂಡ್ ಮ್ಯಾನೋಸ್ ಆರ್ ದೇ ಆರ್ ಆ್ಯಕ್ಚುಲಿ C2 ಎಪಿಮರ್ಸ್ ಅಂತ ಕರಿತೀವಿ. C2 ಎಪಿಮರ್ಸ್ ಏನು? C2 ಎಪಿಮರ್ಸ್ ಫಸ್ಟ್ ಈಗ ಸ್ಟ್ರಕ್ಚರ್ಸನ್ನು ಬರೆಯೋಣ. ಗ್ಲೂಕೋಸ್, ವಾಟ್ಸ್ ದ ಸ್ಟ್ರಕ್ಚರ್ ಆಫ್ ದ ಗ್ಲೂಕೋಸ್? CHO. So usually structurally glucose ali third carbon OH will be in the left side and hydrogen will be in the right side. Remaining carbons, that is H, will be in left side and OH will be in right side. So this is the structure of glucose. Now we will write the structure of the mannose. 2, 3, 4, 5, 6. 1. Now again that configuration, third carbon in mannose is the same as glucose, and you can see the difference now in the and HOH, HOH. Now first one is the glucose one and second one is the mannose. Now you see the difference between glucose and mannose. There they have complete same molecular formula and same structural formula also, only they differ in the configuration at, you can see everything is same apart from the second carbon atom. See in the second carbon atom here H, if you check it out, the second carbon atom, H in the left side and OH in the right side. But in mannose you can see OH in the left side and H in the right side. So now only they differ in the configuration at one carbon, right? That's at the second carbon, right? Hence these two compounds are called as C2 epimers. What's the meaning of C2 epimers?
they differ in the configuration of the second carbon, hence those compounds we call it as apimers. They differ in only configuration at any one carbon other than anomeric carbon. Anomeric ಅಂತಂದ್ರೆ ಯೂಶಲಿ ಫಸ್ಟ್ ಕಾರ್ಬನ್ ಅನ್ನು ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಬರೀಬೇಕಾದ್ರೆ ನಾವು ಕೌಂಟ್ ಮಾಡ್ತೀವಿ. ಆ್ಯಕ್ಚುಲಿ ಸೈಕ್ಲಿಕ್ ಸ್ಟ್ರಕ್ಚರ್ ಬರೆದಾಗ ಫಸ್ಟ್ ಕಾರ್ಬನ್ ಡಿಫರ್ ಆಗುತ್ತೆ, ಅದನ್ನು ಆನೋಮರ್ಸ್ ಅಂತ ಕರಿತೀವಿ. ಆ ಕಾರ್ಬನ್ ಬಿಟ್ಟು ಲೈಕ್ ಸೆಕೆಂಡ್, ಥರ್ಡ್, ಫೋರ್ತ್ ಯಾವುದಾದ್ರು ಕಾರ್ಬನಲ್ಲಿ ಡಿಫ್ರೆನ್ಸ್ ಬಂದರೆ ಅದನ್ನು ನಾವು ಎಪಿಮರ್ಸ್ ಅಂತ ಕರಿತೀವಿ. ಸೊ ದೀಸ್ ಮ್ಯಾನೋಸ್ ಆ್ಯಂಡ್ ಗ್ಲೂಕೋಸ್ ಆರ್ C2 epimers. So hence option A is correct. Next, question number 6. Which of the following reactions of glucose can be explained only by its cyclic structure? So that's a failures of open chain structure of the glucose are evidence for the cyclic structure of the glucose ಬರುತ್ತೆ ನಿಮಗೆ. ಸೊ ಈಗ ಚೆಕ್ ಮಾಡಿದ್ರೆ ಫೇಲ್ಯೂರ್, ಯಾಕಂದರೆ ಓಪನ್ ಚೈನ್ ಸ್ಟ್ರಕ್ಚರಲ್ಲಿ ಕೆಲವೊಂದು ಫೇಲ್ಯೂರ್ಸ್ ಇದ್ದಾವೆ. The open chain structure could not able to explain certain reactions. Those failures will be concluded as that there will be a cyclic structure of the glucose. So okay, agar ನಾವು ಏನು ಎವಿಡೆನ್ಸಸ್ ಅದಂತ ಚೆಕ್ ಮಾಡಿದಾಗ ಈಗ ನೋಡ್ಬೋದು, ಈಗ ನಾನು ಟೋಟಲ್ ಹ್ಯಾವ್ ಗಿವನ್ ದ 3 ಎವಿಡೆನ್ಸಸ್ that shows the absence of the failure of the open chain structure or the evidence for the cyclic structure. So first one bandu, it does not, glucose whatever it is a structure which is a glucose which is there, that does not react with 2,4 DNP test. Iga as well as Skips test, as well as it will not form any compound with sodium hydrogen sulfide. ಏನು ರಿಯಾಕ್ಷನ್ಸ್ ಇವಂತಂದರೆ 2,4 DNP ಟೆಸ್ಟ್, ಸ್ಕಿಪ್ ಟೆಸ್ಟ್, ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್ ಟೆಸ್ಟ್, ಇವೆಲ್ಲ ಟೆಸ್ಟ್ಗಳು ಆಲ್ಡಿಹೈಡ್ಗೆ ಟೆಸ್ಟ್. ಇವೆಲ್ಲ ನಮಗೆ ಗ್ಲೂಕೋಸ್ ಓಪನ್ ಚೈನ್ ಸ್ಟ್ರಕ್ಚರ್ ಬರೆದಾಗ ದೇರ್ ಇಸ್ ಆಲ್ಡಿಹೈಡ್, ಬಟ್ ಓಪನ್ ಚೈನ್ ಸ್ಟ್ರಕ್ಚರಲ್ಲಿ ಆಲ್ಡಿಹೈಡ್ ಇದ್ದರೆ ಹಾಗಾದರೆ ಇವೆಲ್ಲ ರಿಯಾಕ್ಷನ್ ಆಗಬೇಕಾಗಿತ್ತು, ಬಟ್ ಇವು ಯಾವುದೂ ರಿಯಾಕ್ಷನ್ ಆಗೋದಿಲ್ಲ. That indicates aldehydic group is not free. Aldehydic group is not free. Second evidence ಬಂದರೆ penta-acetate glucose. ಯಾವಾಗ ಬರುತ್ತೆ ನಮಗೆ penta-acetate glucose? When glucose react with ಅಸಿಟಿಕ್ ಆ್ಯನ್ಹೈಡ್ರೈಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ನಮಗೆ ಎವಿಡೆನ್ಸ್ ಬರುತ್ತೆ. ಲಾಸ್ಟಲ್ಲಿ 5 ಹೈಡ್ರಾಕ್ಸಿಲ್ ಗ್ರೂಪ್ಗೆ ಎವಿಡೆನ್ಸು. ಗ್ಲೂಕೋಸ್ ವಿತ್ ಅಸಿಟಿಕ್ ಆ್ಯನ್ಹೈಡ್ರೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ನಮಗೆ ಗ್ಲೂಕೋಸ್ ಪೆಂಟಾಸಿಟೇಟ್ ಬರುತ್ತೆ, ಪೆಂಟಾಸಿಟೇಟ್ ಗ್ಲೂಕೋಸ್ ಬರುತ್ತೆ. ದಟ್ ಕಾಂಪೌಂಡ್ ಅಗೇನ್ ದಟ್ ವಿಲ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್. ಹೈಡ್ರಾಕ್ಸಿಲಮೈನ್ ಜೊತೆ ರಿಯಾಕ್ಷನ್ ಆಗೋದಿಲ್ಲ. ಹೈಡ್ರಾಕ್ಸಿಲಮೈನ್ ಟೆಸ್ಟ್ ಇಸ್ ಆಲ್ಸೋ ಎ ಟೆಸ್ಟ್ ಫಾರ್ ಇಟ್ ಈಸ್ ಆಲ್ಡಿಹೈಡಿಕ್ ಗ್ರೂಪ್. ಓಕೆ, ಸೊ ಅದು ರಿಯಾಕ್ಷನ್ ಆಗಲ್ಲ. ದಟ್ ಇಂಡಿಕೇಟ್ಸ್ ವಾಟ್ ಆಲ್ಡಿಹೈಡ್ ಈಸ್ ನಾಟ್ ಫ್ರೀ ಅಂತ. ಅಗೇನ್ ಗ್ಲೂಕೋಸ್ ಇನ್ ಏಕ್ವೇಸ್ ಸೊಲ್ಯೂಷನ್ ಇಟ್ ಎಕ್ಸಿಸ್ಟ್ ಇನ್ ದ 2 ಡಿಫ್ರೆಂಟ್ ಕ್ರಿಸ್ಟಲೈನ್ ಫಾರ್ಮ್. ಸೊ ಗ್ಲೂಕೋಸನ್ನು ಚೆಕ್ ಮಾಡಿದ್ರೆ 2 ಕ್ರಿಸ್ಟಲೈನ್ ಫಾರ್ಮ್ ಬರುತ್ತೆ ನಮಗೆ, ಆಲ್ಫಾ ಮತ್ತು ಬೀಟಾ ಸ್ಟ್ರಕ್ಚರ್ಸ್. ಸೊ ಇದ್ರ ಕಂಪ್ಲೀಟ್ ಈ 3 ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ನಮಗೆ ಏನು ಕನ್ಕ್ಲೂಷನ್ ಕೊಡುತ್ತೆ ಅಂತಂದರೆ, ಸೊ ದೇರ್ ಈಸ್ glucose does not exist in the open chain structure, it is exist in the cyclic structure anta meaning. So that these 3 points are the failures of open chain structure or evidence for the cyclic structure of the glucose. So hagare question number 6 ge answer ಏನು ಬರುತ್ತೆ ಅಂದರೆ, which of the following reaction glucose cannot be explained by only by its cyclic structure ಅಂತ ಹೇಳ್ತಿದ್ದಾನೆ. Can be explained by the cyclic structure. Okay, glucose forms pentacetate, that is not the evidence. Glucose reacts with hydroxylamine, does not react. Pentacetate glucose does not react with hydroxylamine, that is the correct one. Option C is correct. Pentacetate of glucose does not react with hydroxylamine. Next, question number 7. Which of the following statement is not true about glucose? It is an aldohexose sugar. It is a true, it is an aldohexose sugar. It contains 6 carbon atoms and aldehydic functional group is present. Already have written the structure in the previous question, you can check it out. There is a aldehydic functional group in the first carbon and it contains 6 carbon atoms, hence we call it as aldohexose sugar. That is 100% true it is. Here we want which is not true. Option B, on heating with hydrogen iodide it forms an hexane. That's the first evidence for the structure of the glucose. When glucose reacts with an hydrogen iodide which gives an hexane, that is also true, correct statement. Next, it is present in the furanose form, that is wrong. Why it is wrong? Because it is not furanose form, it's a pyranose form. It's a 6-membered cyclic structure is exist for glucose, pyranose. This is a ring, we call it as a pyran ring. So hence this is what the structure we call as a pyranose structure it is. Pyranose. Furanose will come for fructose it is. Okay, so it's not for the glucose. Glucose that exists in the pyranose form.
So option C is the incorrect statement. So option C will be the right option. Next, question number 8. The incorrect statement among the following is incorrect statement. Amylopectin is water soluble. So as you see, the two factors of the starch, one is amylose and another one is amylopectin. Amylose is water soluble, and amylopectin is water insoluble component. Amylopectin, which is water insoluble component of starch. So these two, amylose and amylopectin, both are the components of starch. Okay, in that amylose is water soluble, amylopectin is water insoluble. So as per the question, you can see option A is incorrect statement, because amylopectin is water soluble they have given, that is the incorrect statement, which is water insoluble. Okay, option B, of course already we got the option, that is option A will be the right option for us. But you can check it out, the option B, C, D also. Lactose is composed of beta galactose and beta D glucose. 100% true it is. It's a lactose is a disaccharide. It is composed of two monosaccharides. One is beta D galactose and beta D glucose, and joined by the glycosidic linkage 1,4 glycosidic linkage. Keep it in your mind, almost all disaccharides and polysaccharides are linked by 1,4 glycosidic linkage except sucrose. Usually in sucrose we have 1,2 glycosidic linkage. Other than that, almost all they have 1,4 glycosidic linkage. So then option C, sucrose is a non-reducing sugar, 100%. As soon as the question you get it as a non-reducing sugar, immediately that you get it into your mind, it is a sucrose. Along with the sucrose, even polysaccharides also non-reducing sugars. The major example for non-reducing sugar is sucrose, and other examples are, that is polysaccharides. What are non-reducing sugars? The sugar which not reduces both Tollens reagent and Fehling solution, we call it as a non-reducing sugar. Okay, sucrose is a non-reducing sugar, 100% true it is. Next, glycine is optically inactive amino acid. Yes, there are 20 naturally occurring amino acids total. Out of 20, only one amino acid which is optically inactive, that's a glycine. If you see the structure of the glycine, actually that's a NH2 CH2 COOH. Actually there is no chiral carbon, there is a symmetric carbon, there is no asymmetric carbon in that. Hence glycine is only one amino acid which is optically inactive out of all 20 naturally occurring amino acid. So 100% that is also true. Then which is the incorrect statement? Already we have marked, that is option A is only incorrect here. Next, question number 9. The aqueous solution of carbohydrate gives dark blue color with iodine, it is. So there is a one saccharide which reacts with dark blue color, will get a dark blue color with iodine solution. So that is starch. Starch is a compound which will react with iodine and which will give the blue color compound. So that is option D is correct. It's a test for starch. Next, question number 10. Which of the following polymer is stored in the liver of animals? So which is only, that is, we know that glycogen which is stored in our liver, that is glycogen. Glucose in the body, that is stored in our body as a glycogen. So option D is correct. Question number 11. Secondary amino group is present in tyrosine, lysine, proline, serine. So now if you see that amino acids, all these are amino acids. If you see the structures of amino acid, tyrosine, I'm going to write the general formula of the first amino acid, like NH2 C H COOH, and this is the R group. So as we change this R group, we get the different amino acid. Just I'm going to draw here, it's only R groups here, okay, in place of the R. Now first one, tyrosine R group is CH2 C6H5OH. Usually it contains phenolic group. Which one? Tyrosine will have the phenolic group. First option A, that's a tyrosine. Next, lysine. If you see the lysine actually that contain, which is amino basic amino acid, which is that contains CH2 4 times and NH2.
that is lysine. Okay, proline. If you write the structure, I'll write the complete structure, not the partial structure. I'll write the complete structure of the proline, which has a cyclic structure. Okay, this is a structure of, it's a proline, complete structure of the proline it is. Okay, next come to the last one, serine. Serine R group is, that is CH2OH. It's a alcoholic group which is present in serine. Okay, now then if you can observe here which one has secondary amino group. So in all actually we will have primary, all amino acids will have primary, that is because NH2 is a primary amine only. And if you see any additional secondary amine in the tyrosine, first of all there is no nitrogen. In lysine we have, but it is primary amine it is. Serine we do not have any nitrogen, but in proline you can check it out, there is a secondary amine. This is secondary amine, so option C is correct. Question number 12, the amino acid which is basic in nature. So nimge basic amino acids anta bandre nimge actually we get it 3 amino acids as a basic amino acids. Acidic amino acids anta bandre there are 2 acidic amino acids. Now we will write all these names. Basic amino acids, there are totally 3 major important basic amino acids. One is arginine, which is also known as the most basic amino acid. It is in entire 20 amino acids which is the most basic, which is arginine. Next there is another basic amino acid is a lysine, and third one is a histidine. See, based on what basis we divide them amino acids as a basic and acidic and neutral amino acids depends on amino group and carboxylic acid groups. If amino groups are greater than COH groups, then the given compound is basic amino acids. If COH groups are greater than amino groups, then it is acidic amino acids. If the equal number of carboxylic acid and amine groups are present, then it is, we call it as neutral amino acids. Okay, nimge maximum neutral amino acids sigutte amino acids alli, overall amino acids alli, but in that basic amino acids now have given. And now as we come to the acidic amino acids, there are 2 actually major important amino acids, acidic amino acids. One we call it as aspartic acid, another one is glutamic acid. So here aspartic acid is the most acidic compound in the N20 amino acids, most acidic. Most basic amino acid is arginine, most acidic amino acid is aspartic acid. Okay, so these are all basic and acidic amino acids. So now if you see, the option A is correct, histidine is a basic amino acid. Remaining all are neutral amino acids. Question number 13, protein are found to have 2 different types of secondary structure. We have alpha helix and beta pleated sheet structure. Alpha helix structure of the protein is stabilized by. So ಇದು ನಿಮಗೆ structure of the amino acids ಅಲ್ಲಿ ಬರುತ್ತೆ, proteins ಅಲ್ಲಿ ಬರುತ್ತೆ. In that secondary structure, primary, secondary, tertiary and quaternary structures ಅಂತ divide ಮಾಡ್ತೀವಿ proteins ಅನ್ನ. In that's a secondary structures of the proteins ಅಲ್ಲಿ ನಮಗೆ 2 ಟೈಪ್ ಬರುತ್ತೆ. ಒಂದು alpha helix and another one is a beta pleated sheet ಅಂತ ಕರಿತೀವಿ. Those both structures are stabilized by alpha helix and beta pleated sheet. Both secondary structures are stabilized by hydrogen bonding. Only hydrogen bonding. ಯಾಕೆ ಓನ್ಲಿ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳಿದೆ ಅಂತಂದರೆ ನಿಮಗೆ ನೆಕ್ಸ್ಟ್ ಕ್ವಶನಲ್ಲಿ ಗೊತ್ತಾಗುತ್ತೆ. ದಟ್ ಈಸ್ ಟರ್ಷರಿ ಸ್ಟ್ರಕ್ಚರ್ಸ್ ಆರ್ ಸ್ಟೇಬಿಲೈಸ್ಡ್ ಬೈ ಹೈಡ್ರೋಜನ್ ಬಾಂಡಿಂಗ್, ವ್ಯಾಂಡರ್ವಾಲ್ಸ್ ಫೋರ್ಸಸ್, ನಮಗೆ ಅಲ್ಲಿ ಡೈಸಲ್ಫೈಡ್ ಲಿಂಕೇಜ್, ಆ ಥರ 3-4 ಫೋರ್ಸಸ್ ಬರೋದ್ರಿಂದ ನಮಗೆ ದ ಸೆಕೆಂಡರಿ ಸ್ಟ್ರಕ್ಚರ್ಸ್ ಆರ್ ಸ್ಟೇಬಿಲೈಸ್ಡ್ ಬೈ ಓನ್ಲಿ ಹೈಡ್ರೋಜನ್ ಬಾಂಡಿಂಗ್. ನೋ ಅದರ್ force will hold that alpha helix and beta pleated sheet secondary structure. So option C is correct.
ನೆಕ್ಸ್ಟ್ ಕ್ವಶನ್ ನಂಬರ್ 14. ನಾನು ಆಗಲೇ ಇದೇ ಕ್ವಶನ್ ಹೇಳಿದ್ದೆ ನಾನು ನಿಮಗೆ. ಈಚ್ ಪಾಲಿಪೆಪ್ಟೈಡ್ ಇನ್ ಎ ಪ್ರೋಟೀನ್ ಹ್ಯಾಸ್ ಅನ್ ಅಮೈನೋ ಆಸಿಡ್ ಲಿಂಕ್ಡ್ ಈಚ್ ಅದರ್ ಇನ್ ಎ ಸ್ಪೆಸಿಫಿಕ್ ಸೀಕ್ವೆನ್ಸ್. ದಿಸ್ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ ಇಸ್ ಸೆಟ್ ಟು ಬಿ. ಸೊ ನಮಗೆ ಸ್ಟ್ರಕ್ಚರ್ಸ್ ಆಫ್ ಪ್ರೋಟೀನ್ಸಲ್ಲಿ ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್ ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಬರುತ್ತೆ. ಏನು ಪ್ರೈಮರಿ ಸ್ಟ್ರಕ್ಚರ್ ಇಂಡಿಕೇಶನ್ ಅಂತಂದರೆ ದಟ್ ಈಸ್ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ ಲಿಂಕ್ ಆಗಿರುತ್ತವಲ್ಲ ಪಾಲಿಪೆಪ್ಟೈಡ್ ಚೈನಲ್ಲಿ, ಆ ಸೀಕ್ವೆನ್ಸನ್ನು ಇಂಡಿಕೇಶನ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ದಟ್ ಈಸ್ ಓವರ್ ರೆಗ್ಯುಲರ್ ಫೋಲ್ಡಿಂಗ್ ಆಫ್ ದಿಸ್ ಪಾಲಿಪೆಪ್ಟೈಡ್ ಚೈನ್. ಈಗೇನು ಪಾಲಿಪೆಪ್ಟೈಡ್ ಚೈನ್ ಪ್ರೈಮರಿ ಸ್ಟ್ರಕ್ಚರ್ ಇದೆ ಅದನ್ನು ಫೋಲ್ಡಿಂಗ್ ಮಾಡಿದಾಗ ನಮ್ಗೆ ಯಾವ ಸ್ಟ್ರಕ್ಚರ್ ಬರುತ್ತೆ ಅಂತಂದರೆ ದಟ್ ಈಸ್ ಸೆಕೆಂಡ್ರಿ ಸ್ಟ್ರಕ್ಚರ್ ಬರುತ್ತೆ. ಅದೇ ನಾನು ಆಗಲೇ ಹೇಳಿದ್ದು ನಿಮಗೆ ಎರಡು ಟೈಪ್ ಬರುತ್ತೆ, ಒಂದು ಆಲ್ಫಾ ಹೆಲಿಕ್ಸ್ ಆ್ಯಂಡ್ ಅನದರ್ ಒನ್ ಇಸ್ ಬೀಟಾ ಪ್ಲೀಟೆಡ್ ಶೀಟ್ ಆ್ಯಂಡ್ ದೋಸ್ ಸ್ಟ್ರಕ್ಚರ್ಸ್ ಆರ್ ಸ್ಟೆಬಿಲೈಸ್ಡ್ ಬೈ intermolecular hydrogen bonding. Those structures are stabilized by intermolecular hydrogen bonding. Okay, ಈಗ ಟರ್ಷರಿ ಸ್ಟ್ರಕ್ಚರ್ ಬಂದರೆ ಆಕ್ಚುಲಿ ದಾಟ್ ವಿಲ್ ಗಿವ್ ದ ಓವರ್ folding of the polypeptide chain. Overall folding of polypeptide chain is given by the tertiary structure. Okay, and it has a two structures, that's what we call the fibrous and globular proteins generate ಆಗದೆ ನಮಗೆ ಟರ್ಷರಿ ಸ್ಟ್ರಕ್ಚರಲ್ಲಿ. ಅದು ಆಕ್ಚುಲಿ ರಿಯಲ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಈಸ್ ಡಿಸೈಡೆಡ್ ಅಟ್ ದಿ ಟರ್ಷರಿ ಸ್ಟ್ರಕ್ಚರ್. ವಾಟ್ ಇಸ್ ಅ ರಿಯಲ್ ಸ್ಟ್ರಕ್ಚರ್? ವಿ ಕಾಲ್ಸ್ ಫೈಬ್ರಸ್ ಆ್ಯಂಡ್ ಗ್ಲೋಬ್ಯುಲರ್ ಪ್ರೋಟೀನ್ಸ್ ಅಂತ ಕರಿತೀವಲ್ವಾ, ಆ ಸ್ಟ್ರಕ್ಚರ್ ಡಿಸೈಡ್ ಆಗೋದೇ ಟರ್ಷರಿ ಸ್ಟ್ರಕ್ಚರಲ್ಲಿ. ಮೀನ್ಸ್ ದಟ್ ವಿಲ್ ಎಕ್ಸ್ಪ್ಲೈನ್ ದಿ ಓವರ್ ಆಲ್ ಫೋಲ್ಡಿಂಗ್ ಆಫ್ ದಿ ಪಾಲಿಪೆಪ್ಟೈಡ್ ಚೈನ್. ಓಕೆ, ದೆನ್ ದೀಸ್ ಸ್ಟ್ರಕ್ಚರ್ ಟರ್ಷರಿ ಸ್ಟ್ರಕ್ಚರ್ಸ್ ಆರ್ ಸ್ಟೆಬಿಲೈಸ್ಡ್ ಬೈ, ಆಗಲೇ ನಾನು ನೋಡಿದೆ, ಸೆಕೆಂಡರಿ ಸ್ಟ್ರಕ್ಚರ್ ಆರ್ ಸ್ಟೆಬಿಲೈಸ್ಡ್ ಬೈ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಓನ್ಲಿ, ಬಟ್ ಟರ್ಷರಿ ಸ್ಟ್ರಕ್ಚರ್ಸ್ ಆರ್ ಸ್ಟೆಬಿಲೈಸ್ಡ್ ಬೈ ಹೈಡ್ರೋಜನ್ ಬಾಂಡಿಂಗ್, ಡೈಸಲ್ಫೈಡ್ ಲಿಂಕೇಜ್, ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಆ್ಯಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್. ನೋಡಿ ಇಷ್ಟು ಬರುತ್ತೆ ನಮಗೆ. ಟರ್ಷರಿ ಸ್ಟ್ರಕ್ಚರನ್ನು ಇಷ್ಟೆಲ್ಲ ಫೋರ್ಸಸ್ ಹೋಲ್ಡ್ ಮಾಡುತ್ತೆ, ಸ್ಟೆಬಿಲೈಸ್ ಮಾಡುತ್ತೆ. ಬಟ್ ಸೆಕೆಂಡರಿ ಸ್ಟ್ರಕ್ಚರ್ಗೆ ಹೋಲ್ಡ್ ಮಾಡೋದು, ಸ್ಟೆಬಿಲೈಸ್ ಮಾಡೋದು ಓನ್ಲಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಮಾತ್ರನೇ. ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ವಿಚ್ ಎಕ್ಸ್ಪ್ಲೈನ್ಸ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದಿ ಸಬ್ ಯೂನಿಟ್ಸ್. ಈ ಸಬ್ ಯೂನಿಟ್ಸ್ ಏನಿರುತ್ತೆ ಸ್ಪೇಷಿಯಲ್ ಅರೇಂಜ್ಮೆಂಟಲ್ಲಿ, ಫಾರ್ ಎಕ್ಸಾಂಪಲ್ ಹಿಮೋಗ್ಲೋಬಿನ್ ತೊಗೊಂಡ್ರೆ ದೇರ್ ಆರ್ 4 ಸಬ್ ಯೂನಿಟ್ಸ್, ಹಿಮ್ ಯೂನಿಟ್ಸ್ ಇರುತ್ತೆ. ಸೊ ಆ ಥರ ಅರೇಂಜ್ಮೆಂಟಿಗೆ ನಾವು ಕ್ವಾಟರ್ನರಿ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. So this is complete information regarding our structure of proteins. ಓಕೆ, ಹಾಗಾದರೆ ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ ಅಂತ ಕೊಟ್ಟಿದ್ದಾನೆ. ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ ಡಿಸ್ಕ್ರೈಬ್ ಮಾಡೋದು ಯಾವ ಸ್ಟ್ರಕ್ಚರಲ್ಲಿ ಅಂತಂದರೆ ದಟ್ ಈಸ್ ಅ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 15, ದ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಓಕೆ, ಇಲ್ಲಿ ಟೋಟಲ್ 20 ಅಮೈನೋ ಆಸಿಡ್ಸಲ್ಲಿ ನಮಗೆ certain amino acids are essential, certain essential, non-essential. ಏನು essential ಅಂತಂದರೆ, essential means the amino acids which are not synthesized in the body, which need to take it through diet. So we need to take through the diet ಮುಖಾಂತರವಾಗಿ ತಗೋಬೇಕಾಗತ್ತೆ. They are essential for the body, they will not be produced in our body. So those are all essential amino acids. What are non-essential amino acids? The amino acids which are synthesized in the body, not required to take ಫ್ರಮ್ ದಿ ಎಕ್ಸ್ಟರ್ನಲ್ ಸೋರ್ಸ್ ಅಂತ. ಅಂದರೆ ಅಂತಾರೆ ಆಲ್ರೆಡಿ ಬಾಡಿನಲ್ಲೇ ಪ್ರೊಡ್ಯೂಸ್ ಆಗುತ್ತೆ, ನಾವು ಫುಡ್ಡಿಂದ ತೊಗೊಳ್ಳೋ ನೆಸೆಸಿಟಿ ಇಲ್ಲ, ಡಯಟ್ ಮುಖಾಂತರವಾಗಿ ತೊಗೊಳ್ಳೋವಂಥ ನೆಸೆಸಿಟಿ ಇಲ್ಲ. ದೋಸ್ ಆರ್ ಆಲ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಸೊ ಈಗ ಹಾಗಾದ್ರೆ ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು ಇವುಗಳನ್ನೆಲ್ಲ ಅಮೈನೋ ಆಸಿಡ್ಸ್ ಯಾವುದು ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಂತಂದರೆ, ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ಆ್ಯಕ್ಚುಲಿ ವಿ ಕ್ಯಾನ್ ರಿಮೆಂಬರ್ ದೋಸ್ ಅಮೈನೋ ಆಸಿಡ್ಸ್ ಆರ್ ವಿಚ್ ಆರ್ ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್. ಫಾರ್ಮುಲಾ ಏನಪ್ಪ ಅಂತಂದರೆ ಐ ಹ್ಯಾವ್ ಗಿವನ್ ದ ಫಾರ್ಮುಲಾ ಫಾರ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಓಕೆ, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಏನಪ್ಪ ಫಾರ್ಮುಲಾ ಯೂಸ್ ಮಾಡ್ತೀವಿ ಇದಕ್ಕೆ ಅಂತಂದರೆ ದಟ್ ಈಸ್ G3A3PTCS ಅಂತ. ದಿಸ್ ಈಸ್ ಅ ಟ್ರಿಕ್, ವಿ ಯೂಸ್ ಇಟ್ ಟು ರಿಮೆಂಬರ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. G3A3PTCS ಅಂತ. ಏನು G3 ಅಂತಂದರೆ ದಟ್ ಈಸ್ ಎಲ್ಲ ನಿಮಗೆ ಜಿನಲ್ಲಿ ಬರುವಂಥ ಅಮೈನೋ ಆಸಿಡ್ಸ್ ಯಾವ್ಯಾವೆಲ್ಲ ಇದ್ದಾವೆ ನಿಮಗೆ ಅವೆಲ್ಲನೂ ನಮಗೆ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸೇ. ಯಾವ್ಯಾವೆಲ್ಲ ಫಸ್ಟ್ ಲೆಟರ್ ಜಿಯಿಂದ ಸ್ಟಾರ್ಟ್ ಆಗುತ್ತೋ ಅಮೈನೋ ಆಸಿಡ್ಸಲ್ಲಿ ಅವೆಲ್ಲನೂ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸೇ. ಯಾವುದು G3 ಅಂತಂದರೆ ಆ್ಯಕ್ಚುಲಿ ದಟ್ ಈಸ್ ಇಟ್ಸ್ ಅ ಗ್ಲೈಸಿನ್, ಗ್ಲೂಟಮೈನ್, ಗ್ಲೂಟಾಮಿಕ್ ಆ್ಯಸಿಡ್. ಈ ಮೂರೇ ಇರೋದು ನಮಗೆ ಜಿನಲ್ಲಿ ಸ್ಟಾರ್ಟ್ ಆಗುವಂಥ ಅಮೈನೋ ಆಸಿಡ್ಸು. ಆಲ್ ದೋಸ್ 3 ಆರ್ ನಾನ್ ಎಸೆನ್ಷಿಯಲ್. ಓಕೆ, ನೆಕ್ಸ್ಟ್ ಹಾಗಾದರೆ ಎನಲ್ಲಿ ಯಾವುದಿದ್ದಾವೆ? ಹಾಗಾದರೆ
A3. ನಿಮಗೆ A3ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಬಾರ್ದು, ಯಾಕಂತಂದರೆ ಜಿನಲ್ಲಿ ಅಂದರೆ ಯಾವುದು ಬರಲ್ಲ, ಬರೋದೇ 3 ಅಮೈನೋ ಆಸಿಡು, 3 ನಾನ್ ಎಸೆನ್ಷಿಯಲ್. ಬಟ್ ಎನಲ್ಲಿ ಸ್ವಲ್ಪ ನಮಗೆ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಯಾವ ಅಂತಂದರೆ ದಟ್ ಈಸ್ ನಮಗೆ ಇಲ್ಲಿ ಅರ್ಜಿನೈನು ಎಸೆನ್ಷಿಯಲ್ ಆಗುತ್ತೆ, ಅದೊಂದು ಬಿಟ್ಟು. ಅಂದರೆ ಲೈಕ್ ಉಳಿದಿದ್ದು ಯಾವುದು ಅಂತಂದರೆ ಲೈಕ್ ಅಲನಿನ್, aspartic acid and aspargine. ಸೊ ಈ ಮೂರು ನಮಗೇನಾಗುತ್ತೆ, ದಟ್ ಕಮ್ಸ್ ಅಂಡರ್ ದಿ ಎಕ್ಸಾಂಪಲ್ ಫಾರ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಇನ್ನು ಏನಲ್ಲಿ ಆ್ಯಕ್ಚುಲಿ ಇನ್ನೊಂದು ಬರುತ್ತೆ, ಅರ್ಜಿನೈನ್ ಬರುತ್ತೆ. ಆ್ಯಕ್ಚುಲಿ ಅರ್ಜಿನೈನ್ ಈಸ್ ಎಸೆನ್ಷಿಯಲ್ ಬರುತ್ತೆ, ಅದು ಆ್ಯಕ್ಚುಲಿ ಸೆಮಿ ಸಿಂಥೆಟಿಕ್ ಅಂತ ಹೇಳ್ತೀವಿ, ಬಟ್ ಸೆಮಿ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಬಟ್ ಸ್ಟಿಲ್ ಅರ್ಜಿನೈನ್ ಈಸ್ ಎಸೆನ್ಷಿಯಲ್, ಅದು ಎಸೆನ್ಷಿಯಲ್. ನೋಡಿ ಏನಲ್ಲಿರೋದು ಟೋಟಲ್ ನಿಮಗೆ 4 ಅಮೈನೋ ಆಸಿಡ್ಸ್ ಇದೆ. ಅದರಲ್ಲಿ ಅಲನೈನ್, ಆಸ್ಪರ್ಟಿಕ್ ಆಸಿಡ್, ಆಸ್ಪರ್ಜಿನ್ ಆರ್ ನಾನ್ ಎಸೆನ್ಷಿಯಲ್. ಈ ಅರ್ಜಿನೈನ್ ಒಂದು ಮಾತ್ರ ನಮಗೇನಾಗುತ್ತೆ, ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಬರುತ್ತೆ. ಎಸೆನ್ಷಿಯಲ್, ಓಕೆ, ಎಸೆನ್ಷಿಯಲ್ ಇದೊಂದೇ ಎಸೆನ್ಷಿಯಲ್ಲು. ಏನಲ್ಲಿ ಬರುವಂಥ ಎಲ್ಲ ಲೆಟರ್ಸಲ್ಲಿರುವಂಥ ಫಸ್ಟ್ ಲೆಟರ್ ಇರುವಂಥ ಅಮೈನೋ ಆಸಿಡ್ಸಲ್ಲಿ ಎಲ್ಲನೂ ನಾನ್ ಎಸೆನ್ಷಿಯಲ್ ಎಕ್ಸೆಪ್ಟ್ ದಟ್ ಅರ್ಜಿನೈನ್. ಅದಕ್ಕೆ ನಾನು G3 ಅಂತ A3 ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಪಿ ಅಂತಂದರೆ ದಟ್ ಈಸ್ ವಿ ಹ್ಯಾವ್ ಪ್ರೋಲೈನ್. ಇನ್ನೊಂದು ಅಮೈನೋ ಆಸಿಡ್ ಇದೆ ಪಿನಲ್ಲಿ ಕನ್ಫ್ಯೂಷನ್ ಆಗುವಂಥದ್ದು, ದಟ್ಸ್ ಫಿನೈಲ್ ಅಲನಿನ್, ದಟ್ ಈಸ್ ಎಸೆನ್ಷಿಯಲ್. ಫಿನೈಲ್ ಅನಲಿನ್, ಅದಕ್ಕೆ ಹೇಳ್ತಾ ಇದ್ದೀನಿ, ಎರಡೂ ನಾನು ಕೊಡ್ತಾ ಇದ್ದೀನಿ ನಿಮಗೆ, ಯಾಕಂದರೆ ಯಾವುದು ಆ ಎಸೆನ್ಷಿಯಲು ನಾನ್ ಎಸೆನ್ಷಿಯಲ್ ಅಂತ ಗೊತ್ತಾಗಬೇಕು ಅನ್ನೋ ರೀಸನ್ಗೆ. ಫಿನೈಲ್ ಅಲನಿನ್ ಈಸ್ ಎಸೆನ್ಷಿಯಲ್, ಇಟ್ ಈಸ್ ಎಸೆನ್ಷಿಯಲ್, ಇಟ್ ಈಸ್ ಓಕೆ. ಹಾಗಾದರೆ ಪ್ರೋಲೈನ್, ಪಿನಲ್ಲಿರುವಂಥ ಪ್ರೋಲೈನ್ ಮಾತ್ರ ವಿಚ್ ಇಸ್ ನಾನ್ ಎಸೆನ್ಷಿಯಲ್. ನೆಕ್ಸ್ಟ್ ಮತ್ತು ಇನ್ನೊಂದು ಯಾವುದು ಅಂದರೆ ಟಿ ಅಲ್ವಾ, ಟೀಗೆ ದಟ್ ಈಸ್ ಟೈರೋಸಿನ್, ಬಟ್ ಟೀನಲ್ಲಿ ಮತ್ತೆ ಇನ್ನೊಂದು ಬರುತ್ತೆ ನಿಮಗೆ, ದಟ್ ಈಸ್ ಎಸೆನ್ಷಿಯಲ್ ಅಮೈನೋ ಆಸಿಡ್, ದಟ್ ಈಸ್ ಟ್ರಿಪ್ಟೋಫ್ಯಾನ್. ಓಕೆ, ದಿಸ್ ಈಸ್ ಆಲ್ಸೋ ಎಸೆನ್ಷಿಯಲ್, ಇಟ್ ಈಸ್ ಓಕೆ. ಇನ್ನೊಂದು ಲಾಸ್ಟ್ ಒನ್ ಬಂದು ನಮ್ಗೆ ಯಾವ್ದು ಇರೋದು ಅಂತಂದರೆ ದಟ್ ಈಸ್ ಲಾಸ್ಟ್ ಸೆಕೆಂಡ್ ಒನ್, ಇಟ್ಸ್ ಅ ಸಿಸ್ಟೀನ್. ನಮಗೆ ಸಿನಲ್ಲಿರೋದು ಒಂದೇ ಬರೋದು ನಮಗೆ ಸಿಸ್ಟೀನು, ದಟ್ ಈಸ್ ನಾನ್ ಎಸೆನ್ಷಿಯಲ್. ಮತ್ತು ಅಲ್ಲಿ ಬರುವಂಥದ್ದು ನಮಗೆ ಒಂದೇ, ದಟ್ ಈಸ್ ಸೆರೈನ್, ದಟ್ ಈಸ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ನಮಗೆ, ದಟ್ ಈಸ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ಸೊ ಈಗ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥದ್ದು ನಿಮಗೆ 3 ಮಾತ್ರನೇ. ಅದು ಬಿಟ್ಟರೆ ನಿಮಗೆ ಫಾರ್ ಎಕ್ಸಾಂಪಲ್ G3ಗೆ ಬನ್ನಿ, ಫಸ್ಟ್ ಲೆಟರ್ ಜಿಯಿಂದ ಸ್ಟಾರ್ಟ್ ಆಗುವಂಥ ಎಲ್ಲ ಅಮೈನೋ ಆಸಿಡ್ಸು ನಾನ್ ಎಸೆನ್ಷಿಯಲ್. ಓಕೆ, ಏನಲ್ಲಿ ಸ್ಟಾರ್ಟ್ ಆಗುವಂತಹ ಎಲ್ಲ ಅಮೈನೋ ಆಸಿಡ್ಸು ನಾನ್ ಎಸೆನ್ಷಿಯಲ್ ಎಕ್ಸೆಪ್ಟ್ ಅರ್ಜಿನೈನ್ ಒಂದು ಬಿಟ್ಟು, ಅರ್ಜಿನೈನ್ ಈಸ್ ಎಸೆನ್ಷಿಯಲ್. ನೆಕ್ಸ್ಟ್ ಪಿನಲ್ಲಿ ಪ್ರೋಲಿನ್ ಈಸ್ ಅ ನಾನ್ ಎಸೆನ್ಷಿಯಲ್, ಫಿನೈಲ್ ಅಲನಿನ್ ಈಸ್ ಎಸೆನ್ಷಿಯಲ್. ಟಿನಲ್ಲಿ ಟೈರೋಸಿನ್ ಈಸ್ ಅ ನಾನ್ ಎಸೆನ್ಷಿಯಲ್, ಟ್ರಿಪ್ಟೋಫ್ಯಾನ್ ಈಸ್ ಎಸೆನ್ಷಿಯಲ್. ಆ್ಯಂಡ್ ಸಿನಲ್ಲಿ ಇರೋದು ಒಂದೇ ಅಮೈನೋ ಆಸಿಡು ಸಿಸ್ಟೀನು, ದಟ್ ಈಸ್ ನಾನ್ ಎಸೆನ್ಷಿಯಲ್. ಅಲ್ಲಿರೋದು ಒಂದೇ ಅಮೈನೋ ಆಸಿಡ್ ಸೆರೈನು, ದಟ್ ಈಸ್ ಅ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ಸೊ ದೀಸ್ ಆರ್ ಆಲ್ ದಿ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಓಕೆ, ಹಾಗಾದರೆ ಈಗ ನೀವು ಆಪ್ಷನ್ಸಲ್ಲಿ ಈಸಿಯಾಗಿ ಟ್ರಿಕ್ಕನ್ನು ಯೂಸ್ ಮಾಡಿ ಅಪ್ಲೈ ಮಾಡಿ ಕ್ವಶನನ್ನು ಸಾಲ್ವ್ ಮಾಡ್ಬೋದು ನೀವು. ಹಾಗಾದರೆ ಈಗ ಬನ್ನಿ ಕ್ವಶನ್ ನಂಬರ್ 15ಗೆ, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಈಸ್ ಓಕೆ. ವ್ಯಾಲೈನ್ ವಿ ಫಸ್ಟ್ ಲೆಟರ್ ಇದೆಯಾ, ಫಸ್ಟ್ ಲೆಟರ್ ಇದೆಯಾ ನಮ್ಮ ಫಾರ್ಮುಲಾದಲ್ಲಿ G3 A3 PTCS ಅಲ್ಲಿ? ಇಲ್ಲ ಅಂತಂದರೆ ಯಾವ ಅಮೈನೋ ಆಸಿಡ್ ಅದಾದರೆ ದಟ್ ಈಸ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ಈಗ ನಾನೇನು G3 A3 PTCS ಅಂತ ಕೊಟ್ಟಿದ್ದೀನಿ ಅವುಗಳು ಮಾತ್ರನೇ ನಿಮಗೆ ನಾನ್ ಎಸೆನ್ಷಿಯಲ್. ಇನ್ನು ಯಾವುದೇ ಲೆಟರ್ ಬರಲಿ ದಟ್ ಈಸ್ ಎಸೆನ್ಷಿಯಲ್. ಲ್ಯೂಸಿನ್ ಎಲ್ಲಿದೆಯಾ ಫಸ್ಟ್ ಲೆಟರು? ಇಲ್ಲ ಅಂತಂದರೆ ವಾಟ್ ಕೈಂಡ್ ಆಫ್ ದ ಅಮೈನೋ ಆಸಿಡ್ ಇಟ್ ಈಸ್? ದೆನ್ ಇಟ್ ಈಸ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ದೆನ್ ಕಮ್ ಟು ದ ಸಿ ಈಸ್ ಅಲನಿನ್ ನೋಡಿ ಇದೆಯಲ್ವಾ, ಅಲನಿನ್ ನಾನ್ ಎಸೆನ್ಷಿಯಲ್ ಅಲ್ವಾ. ಸೊ ಆಪ್ಷನ್ ಸಿ ಈಸ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ಲೈಸಿನ್ಗೆ ಬನ್ನಿ, ಎಲ್ಲಿದೆಯಾ ಲೆಟರ್ ಇದೆಯಾ ನಿಮ್ಗೆ ಅದರಲ್ಲಿ? ಇಲ್ಲ ಅಂತಂದರೆ ವಾಟ್ ಕೈಂಡ್ ಆಫ್ ದ ಅಮೈನೋ ಆಸಿಡ್ ವಿಚ್ ಇಸ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ಸೊ ಹೀಗೆ ನಾವು ಏನು ಮಾಡ್ತೀವಿ, ಟ್ರಿಕ್ಕನ್ನು ಅಪ್ಲೈ ಮಾಡಿ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 16, ಇನ್ ಅಸಿಡಿಕ್ ಮೀಡಿಯಮ್ ಅಮೈನೋ ಆಸಿಡ್ಸ್ ಎಕ್ಸಿಸ್ಟ್ ಆಸ್. ಯೂಶಲಿ ಅಮೈನೋ ಆಸಿಡ್ಸು at certain pH they will exist in the amphiteric form, dipolaric form, we call it as isoelectric point ಅಂತ ಕರಿತೀವಿ. ಆ pH ಯಾವ pH ಅಲ್ಲಿ they exist in the zwitterionic form, ಎರಡು ಕ್ಯಾರೆಕ್ಟರ್ನ ತೋರಿಸುತ್ತೆ, ಅಂದರೆ ಕ್ಯಾಟಯಾನಿಕ್ ಮತ್ತು ಆನಯಾನಿಕ್ ಕ್ಯಾರೆಕ್ಟರ್ ಎರಡು ತೋರಿಸುತ್ತೋ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ
ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರಿತೀವಿ. ಆ ಪಿ ಹೆಚ್ ಅನ್ನು ನಾವು ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರಿತೀವಿ. ನಾವು ವೆನ್ ಇಟ್ ಈಸ್ ಇನ್ ಅಸಿಡಿಕ್ ಮೀಡಿಯಮ್ ಮತ್ತು ಬೇಸಿಕ್ ಮೀಡಿಯಮಲ್ಲಿ ಯೂಶ್ವಲಿ ದೇ ವಿಲ್ ಎಕ್ಸಿಸ್ಟ್ ಇನ್ ದ ಅಯಾನಿಕ್ ಫಾರ್ಮ್. ಯಾವ ಫಾರ್ಮಲ್ಲಿ ಇರುತ್ತೆ, ಪಾಸಿಟಿವ್ ಇರುತ್ತಾ ನೆಗೆಟಿವ್ ಚಾರ್ಜ್ ಇರುತ್ತಾ ಅಂತ ಈಗ ಚೆಕ್ ಮಾಡೋಣ. ಫಸ್ಟ್ ನಾವು ವಿ ಕಮ್ ಟು ದಿ ಅಸಿಡಿಕ್ ಮೀಡಿಯಮ್. ಯೂಶ್ವಲಿ ಜ್ವಿಟರ್ ಅಯಾನಿಕ್ ಸ್ಟ್ರಕ್ಚರನ್ನು ಬರೆಯೋಣ ಅಮೈನೋ ಆಕ್ಸೈಡ್ಗೆ. ಫಸ್ಟು CHCOO minus and NH3 plus. This is the zwitterionic form of amino acid, any amino, general amino acid. ಈಗ ನಾವೇನು ಮಾಡೋಣ, ಅಸಿಡಿಕ್ ಮೀಡಿಯಮ್. ಅಸಿಡಿಕ್ ಮೀಡಿಯಮ್ ಅಂತಂದರೆ ಏನು, H ಪ್ಲಸ್ ಅಯಾನ್ ಅಲ್ವಾ ಅಸಿಡಿಕ್ ಮೀಡಿಯಮ್. ಅಸಿಡಿಕ್ ಮೀಡಿಯಮಲ್ಲಿ ಏನಾಗುತ್ತೆ ಅಂತಂದರೆ H ಪ್ಲಸ್ ಯಾವುದಕ್ಕೆ ಅಟ್ಯಾಚ್ ಆಗುತ್ತೆ, ದಟ್ ಈಸ್ CO ಮೈನಸ್ ಅಟ್ಯಾಚ್ ಆಗುತ್ತಲ್ವ, ದೆನ್ ಇಟ್ ಬಿಕಮ್ಸ್ ವಾಟ್, COOH. ಸೊ NH3 ಪ್ಲಸ್ ಆಸ್ ಇಟ್ ಈಸ್ ಇರುತ್ತೆ. ಸೊ ದಿಸ್ is the ionic form which is exist in acidic medium. acidic medium ಅಲ್ಲಿ ಯಾವ ಫಾರ್ಮಲ್ಲಿ ಇರುತ್ತೆ ಅಂತಂದರೆ ದಟ್ ಈಸ್ ಕ್ಯಾಟಯಾನಿಕ್ ಫಾರ್ಮಲ್ಲಿ ಇರುತ್ತೆ. ಕ್ಯಾಟಯಾನಿಕ್ ಫಾರ್ಮ್, ಕ್ಯಾಟಯಾನ್. ಆ್ಯಂಡ್ ಬೇಸಿಕ್ ಮೀಡಿಯಮಲ್ಲಿ, ಇದನ್ನೇ ಬೇಸಿಕ್ ಮೀಡಿಯಮಲ್ಲಿ ಚೆಕ್ ಮಾಡೋಣ. ಈಗ ಬೇಸಿಕ್ ಮೀಡಿಯಮ್ ಅಂತಂದರೆ ಏನು, ದಟ್ ಈಸ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್ OH. ಬೇಸಿಕ್ ಮೀಡಿಯಮ್. ಓಕೆ, ನೌ ವಾಟ್ ದಟ್ ಬೇಸ್ ವಿಲ್ ಡೂ, ದಟ್ ವಿಲ್ ಅಬ್ಸ್ಟ್ರಾಕ್ಟ್ ದಿ ಪ್ರೋಟಾನ್. ಬೇಸ್ ವಿಲ್ ಅಬ್ಸ್ಟ್ರಾಕ್ಟ್ ದ ಪ್ರೋಟಾನ್. ಸೊ ಪ್ರೋಟಾನ್ನ NH3 ಪ್ಲಸ್ಸಲ್ಲಿ H ಪ್ಲಸ್ ಅನ್ನು ತೊಗೊಂಡ್ರೆ ಏನಾಗುತ್ತೆ ನಮಗೆ, RCHCOO minus NH2. ಸೊ ವಾಟ್ ಅಯಾನಿಕ್ ಫಾರ್ಮ್ ಇಟ್ ಈಸ್, ಆನಯಾನಿಕ್ ಫಾರ್ಮ್. ಆನಯಾನಿಕ್ ಫಾರ್ಮ್. ಸೊ ನಮಗೆ ಅಸಿಡಿಕ್ ಮೀಡಿಯಮಲ್ಲಿ ಕ್ಯಾಟೈನ್ ಆಗಿ ಎಕ್ಸಿಸ್ಟ್ ಆಗುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಆನಯಾನಿಕ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ the existence of the amino acid in acidic medium and basic medium. ಓಕೆ, ಹಾಗಾದ್ರೆ ಚೆಕ್ ಮಾಡೋಣ ಯಾವ ಫಾರ್ಮಲ್ಲಿ ಬರುತ್ತೆ, ಮ್ಯಾಚ್ ಆಗುತ್ತೆ ಅಂತ. ಸೊ ಯಾವ ಫಾರ್ಮ್ ಸಿಗುತ್ತೆ ನಮಗೆ ಅಂತಂದರೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಅಲ್ವಾ. NH3 ಪ್ಲಸ್ COOH ಅಲ್ಲಿರುತ್ತೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಇನ್ ಅಸಿಡಿಕ್ ಮೀಡಿಯಮ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅಮೈನೋ ಆಸಿಡ್ಸ್ ಆರ್. ಸೊ ದೇ ಹ್ಯಾವ್ ಗಿವನ್ 5 ಸ್ಟೇಟ್ಮೆಂಟ್ಸ್. ಆ 5 ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟಾಗಿ ಇದೆ ರಿಗಾರ್ಡಿಂಗ್ ಅಮೈನೋ ಆಸಿಡ್ಸ್ ಅಂತ ಚೆಕ್ ಮಾಡಬೇಕು ನಾವೀಗ. ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ. ಅಮೈನೋ ಆಸಿಡ್ ಆರ್ ಕಲರ್ಲೆಸ್ ಆ್ಯಂಡ್ ಕ್ರಿಸ್ಟಲೈನ್ ಸಾಲಿಡ್ಸ್. ಇಟ್ ಈಸ್ 10% ಟ್ರೂ. ಇಟ್ ಈಸ್ ಯೂಶ್ವಲಿ ಅಮೈನೋ ಆಸಿಡ್ಸ್ ಆರ್ ಕಲರ್ಲೆಸ್ ಆ್ಯಂಡ್ ಕ್ರಿಸ್ಟಲೈನ್ ಸಾಲಿಡ್ಸ್. ಕ್ಯೂಗೆ ಬರೋಣ. ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಓವಿಂಗ್ ಟು ದೇರ್ salt-like structure. So they have high melting point because they have the salt-like structure. Salt-like structure ಅಂದರೆ zwitterionic form ಥರ ಬರೋದ್ರಿಂದ they have high melting point. That is also correct statement. Next, in aqueous solution they exist in dipolar ionic form at all pH. That is the incorrect one. It is not all pH. ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ. aqueous medium ಅಲ್ಲಿ so amino acid they exist in the dipolaric form only at isoelectric point. isoelectric point ಅಲ್ಲಿ ಮಾತ್ರನೇ that exist in the dipolaric form. ಓಕೆ, ಎರಡು ಚಾರ್ಜ್ ಇರುವಂಥದ್ದು ಡೈಪೋಲರಿಕ್ ಫಾರ್ಮಲ್ಲಿ ಬರೋದು ಐಸೋಎಲೆಕ್ಟ್ರಿಕ್ ಪಾಯಿಂಟಲ್ಲಿ ಮಾತ್ರನೇ ಬರುವಂಥದ್ದು, ನಾಟ್ ಇನ್ ಆಲ್ ದ pH. ಸೊ ಆಪ್ಷನ್ ಆರ್ತ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಒನ್. Okay, next come to the S1. Zwitterionic form of amino acid is amphitoric. 100% true. Zwitterion means both cation and anion will be present. That is amphitoric, means it acts as both acid as well as base. That is also true. Next, we'll come to the T. In solid state, amino acid exists in the zwitterionic form. That is also true. In solid state, they exist in the zwitterionic form, ionic form. But in aqueous solution, it exists in the zwitterionic form or dipolaric ionic form only in isoelectric point. So which are the correct statements? PQST. PQST are the correct statements. So option C is correct. Question number 18. Which of the following statements about the peptide bond is incorrect? The carbon nitrogen bond of the peptide linkage is longer than that of the amine. Okay, so amide linkage ಬಂದಾಗ ದಟ್ಸ್ C ಡಬಲ್ ಬಾಂಡ್ O NH ಬಾಂಡ್ ವಿ ಕಾಲ್ ಇಟ್ ಆಸ್ ಅಮೈಡ್ ಲಿಂಕೇಜ್ ಅಂತ ಕರಿತೀವಿ. ಸೊ ದಿಸ್ ಅಮೈಡ್ ಲಿಂಕೇಜ್ ಬಿಟ್ವೀನ್ ಕಾರ್ಬನ್ ಅಂಡ್ ನೈಟ್ರೋಜನ್ ಬಾಂಡ್ ಇನ್ ಅಮೈಡ್ ಅಂಡ್ ನಾರ್ಮಲ್ ಅಮೈನ್ ಬಾಂಡ್, ಕಾರ್ಬನ್ ನೈಟ್ರೋಜನ್ ಬಾಂಡ್ ಡಿಫ್ರೆನ್ಸ್ ಏನಪ್ಪ ಇರುತ್ತೆ ಅಂದರೆ
the lone pair electron present on the nitrogen which is involved in delocalization ಅಂತಂದರೆ ಈಗ ಲೋನ್ ಪೇರ್ ಎಲೆಕ್ಟ್ರಾನ್ ಇದೆಯಲ್ವ ಇಲ್ಲಿ, ಸೊ ದಿಸ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದ delocalization with the carbonyl group. Hence the bond between carbon and nitrogen is not a single bond which is partial double bond. ಅದು ಯಾವುದಿರುತ್ತೆ, ಪಾರ್ಷಿಯಲ್ ಡಬಲ್ ಬಾಂಡ್ ಇರುತ್ತೆ, ಅದು ಸಿಂಗಲ್ ಬಾಂಡ್ ಅಲ್ಲ. ಬಟ್ ಇನ್ ಕೇಸ್ ಆಫ್ ನಾರ್ಮಲ್ ಕಾರ್ಬನ್ ನೈಟ್ರೋಜನ್ ಬಾಂಡ್ ಇನ್ ಅಮೈನ್ ವಿಚ್ ಇಸ್ ಎ ಸಿಂಗಲ್ ಬಾಂಡ್, there is no delocalization of the lone pair electrons as we have done in the amides. It's a purely single bond it is. ಈಗ ನೀವು ಹೇಳ್ಬೋದು which is a shorter bond. Usually partial double bond is shorter bond, shorter and stronger bond. ಯಾಕಂತಂದರೆ ಆಸ್ ವಿ ಇನ್ಕ್ರೀಸ್ ದ ಬಾಂಡ್ ಆರ್ಡರ್, ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಬಾಂಡ್ ಆರ್ಡರ್ ಅಂದರೆ ಸಿಂಗಲ್ ಬಾಂಡ್, ಪಾರ್ಷಿಯಲ್ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಆ ಥರ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ, ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ CN ಬಾಂಡ್ ಇನ್ ದ ಅಮೈಡ್ ವಿಚ್ ಇಸ್ ಶಾರ್ಟರ್ ಬಾಂಡ್ ದ್ಯಾನ್ ದಿ ಕಾರ್ಬನ್ ನೈಟ್ರೋಜನ್ ಬಾಂಡ್ ಇನ್ ಅಮೈನ್. ಸೊ ಯಾವ ಆಪ್ಷನ್ ಬರುತ್ತೆ ನಮಗೆ ಅಂತಂದರೆ ಸೊ ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬೇಕಾಗಿರೋದ್ರಿಂದ, ಸೊ ಯು ಕ್ಯಾನ್ ಸಿ ದ CN ಬಾಂಡ್ ಆಫ್ ದ ಪೆಪ್ಟೈಡ್ ಲಿಂಕೇಜ್ ಇಸ್ ಲಾಂಗರ್ ದ್ಯಾನ್ ದಟ್ ಆಫ್ ದ ಅಮೈನ್. ಸೊ ಆಪ್ಷನ್ ಎ ವಿಲ್ ಬಿ ಓನ್ಲಿ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಏನೇ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಲ್ಲಿ ರಿಮೈನಿಂಗ್ ಚೆಕ್ ಮಾಡ್ಬೋದು. ದ C ಡಬಲ್ ಬಾಂಡು NH ಪೋರ್ಷನ್ ಆಫ್ ದ ಪೆಪ್ಟೈಡ್ ಲಿಂಕೇಜ್ ಇಸ್ ಪ್ಲೇನಾರ್. ಯಾಕೆ ಪ್ಲೇನಾರ್ ಅಂತಂದರೆ ಬಿಕಾಸ್ ಆಫ್ ದ ಡಿಲೋಕಲೈಸೇಷನ್. ಸೊ ನಮಗೆ ಕಂಪ್ಲೀಟಾಗಿ ಪ್ಲೇನಾರಿಟಿ ಆಗುತ್ತೆ. ಸೊ C ಬಂದಾಗ ಕಾರ್ಬನ್ ನೈಟ್ರೋಜನ್ ಬಾಂಡ್ ಲೆಂತ್ ಇನ್ ಪೆಪ್ಟೈಡ್ ಇಸ್ ಶಾರ್ಟರ್ ದ್ಯಾನ್ ದ ಅಮೈನ್, 100% ಟ್ರೂ. ದ ರೊಟೇಷನ್ ಅಬೌಟ್ C ಡಬಲ್ ಬಾಂಡು N ಬಾಂಡ್ ಇಸ್ ಪೆಪ್ಟೈಡ್ ಬಾಂಡ್ ಇಸ್ ರಿಸ್ಟ್ರಿಕ್ಟೆಡ್. ರೀಸನ್ ಇಸ್ ಅದು ಸಿಂಗಲ್ ಬಾಂಡ್ ಆದರೆ ಈಸಿ ರೊಟೇಷನ್ ಇರುತ್ತೆ, ಬಟ್ ಇಲ್ಲಿ ಪಾರ್ಷಿಯಲ್ ಡಬಲ್ ಬಾಂಡ್ ಆಗಿರೋದ್ರಿಂದ ದೇರ್ ವಿಲ್ ಬಿ ರೆಸ್ಟ್ರಿಕ್ಷನ್ ಇನ್ ದ ರೊಟೇಷನ್. ಸಿಂಗಲ್ ಬಾಂಡ್ ವಿ ಕ್ಯಾನ್ ರೊಟೇಟ್ ಇಟ್ ಲೈಕ್ ಕನ್ಫಾರ್ಮರ್ಸ್ ಥರ ಬರುತ್ತೆ ನಮಗೆ, ಲೈಕ್ ಈಥೇನ್ ನೋಡಿರ್ತೀರ ಕನ್ಫಾರ್ಮರ್ಸ್, ಲೈಕ್ ಎಕ್ಲಿಪ್ಸ್ ಅಂಡ್ ಸ್ಟಾಗರ್ಡ್ ಥರ ಆ ಥರ ರೊಟೇಟ್ ಮಾಡ್ಬೋದು ಕಾರ್ಬನ್ ಸಿಂಗಲ್ ಬಾಂಡನ್ನು. ಬಟ್ ಡಬಲ್ ಬಾಂಡ್ ದೇರ್ ವಿಲ್ ಬಿ ರೆಸ್ಟ್ರಿಕ್ಷನ್ ಇನ್ ರೊಟೇಷನ್. ಸೊ ಇಲ್ಲಿ ಕಾರ್ಬನ್ ನೈಟ್ರೋಜನ್ ಪಾರ್ಷಿಯಲ್ ಡಬಲ್ ಬಾಂಡ್ ಬರೋದ್ರಿಂದ ದೇರ್ ವಿಲ್ ಬಿ ರೆಸ್ಟ್ರಿಕ್ಷನ್ ಇನ್ ದ ರೊಟೇಷನ್. ಸೊ it is also correct statement. So the incorrect statement is option A is. Question number 19, the denaturation of the proteins does not disturb dash structure. So namge denaturation, what's a denaturation? When we apply it for the physical change like temperature change or maybe change in the pH or addition of chemical substance, it will lose its biological activity. ಈಗ ನಾವು ಟೆಂಪ್ರೇಚರ್ pH ಅಥವಾ ಯಾವುದಾದ್ರು ಒಂದು ಕೆಮಿಕಲ್ ಆ್ಯಡ್ ಮಾಡಿದ್ರೆ ಪ್ರೋಟೀನ್ಸ್ಗೆ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಚೇಂಜ್ ಇಟ್ಸ್ ಬಯಾಲಜಿಕಲ್ ಮೀನ್ಸ್ ಇಟ್ ವಿಲ್ ಲೂಸ್ ಇಟ್ಸ್ ಬಯಾಲಜಿಕಲ್ ಆಕ್ಟಿವಿಟಿ ಕಂಪ್ಲೀಟಾಗಿ ಲಾಸ್ ಆಗುತ್ತೆ. ಯಾಕೆ ಲಾಸ್ ಆಗುತ್ತೆ ಅಂತಂದರೆ ವಿ ನೋ ದಟ್ ಪ್ರೋಟೀನ್ಸ್ ಆರ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ದ ಸ್ಟ್ರಕ್ಚರ್ ಓರಿಯೆಂಟೆಡ್. ಸೊ ಸ್ಟ್ರಕ್ಚರನ್ನು ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಅಂತಂದರೆ ಪ್ರೋಟೀನ್ಸ್ ಏನಾಗುತ್ತೆ, ಅದ್ರ ಫಂಕ್ಷನ್ನೇ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇರೋದ್ರಿಂದ ಏನಾಗುತ್ತೆ, ನಾವು ಸ್ವಲ್ಪ ಇದು ಟೆಂಪ್ರೇಚರ್ ಮತ್ತು pH ಸೆನ್ಸಿಟಿವ್ ಆಗಿರೋದ್ರಿಂದ ಪ್ರೋಟೀನ್ಸು ಅದಕ್ಕೆ ನಾವೇನಾದರೂ ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಅಂದರೆ ಏನಾಗುತ್ತೆ, ಟೆಂಪ್ರೇಚರ್ pHನ ಆಟೋಮೆಟಿಕಲಿ ಸ್ಟ್ರಕ್ಚರ್ ಚೇಂಜ್ ಆಗಿಬಿಡುತ್ತೆ. ಒಂದು ಸರಿ ಅನ್ಕಾಯ್ಲ್ ಆಗುತ್ತೆ, ಆದಾಗ ಏನಾಗುತ್ತೆ, ಸ್ಟ್ರಕ್ಚರ್ ಚೇಂಜ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಇಟ್ ವಿಲ್ ಲೂಸ್ ಇಟ್ಸ್ ಫಂಕ್ಷನ್ ಮೀನ್ಸ್ ಬಯಾಲಜಿಕಲ್ ಆಕ್ಟಿವಿಟಿ. ಸೊ ಈ ಬಯಾಲಜಿಕಲ್ ಆಕ್ಟಿವಿಟಿ ಲೂಸ್ ಆಗುತ್ತೆ. ಬಟ್ ಈ ಕಂಡೀಷನಲ್ಲಿ ಯಾವ ಸ್ಟ್ರಕ್ಚರ್ಸು ಡೆಸ್ಟ್ರಾಯ್ ಆಗುತ್ತೆ, ಲೈಕ್ ನಮ್ಗೆ ಗೊತ್ತಿದೆ, ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಸ್ಟ್ರಕ್ಚರ್ಸ್ ಅಂತ. ಅದರಲ್ಲಿ ಯಾವುದು ಡೆಸ್ಟ್ರಾಯ್ ಆಗುತ್ತೆ ಅಂದರೆ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್. ಸೆಕೆಂಡ್ರಿ ಮತ್ತು ಟರ್ಷರಿ ಸ್ಟ್ರಕ್ಚರ್ಸ್ ಏನಾಗುತ್ತೆ, ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗುತ್ತೆ. ಹಾಗಾದರೆ ಯಾವುದು ಡೆಸ್ಟ್ರಾಯ್ ಆಗೋದಿಲ್ಲ ಅಥವಾ ವಿಚ್ ಒನ್ ವಿಲ್ ಬಿ ಇಂಟ್ಯಾಕ್ಟ್ ಇಸ್ ಪ್ರೈಮರಿ ಸ್ಟ್ರಕ್ಚರ್ ವಿಲ್ ಬಿ ಇಂಟ್ಯಾಕ್ಟ್. ಅಂತಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಯಾವುದು ಪ್ರೈಮರಿ ಸ್ಟ್ರಕ್ಚರ್ ಅಂತಂದರೆ ಸೀಕ್ವೆನ್ಸ್ ಆಫ್ ಪಾಲಿಪೆಪ್ಟೈಡ್ ಚೈನ್. ಸೀಕ್ವೆನ್ಸ್ ಆಫ್ ಪಾಲಿಪೆಪ್ಟೈಡ್ ಚೈನ್ಗೆ ಅಮೈನೋ ಆಸಿಡ್ಸ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಸೇಮ್ ಅಮೈನೋ ಆಸಿಡ್ ಸೀಕ್ವೆನ್ಸ್ ಏನಿರುತ್ತೆ ಅದೇ ರಿಟೈನ್ ಆಗುತ್ತೆ. ಬಟ್ ಆ ಕಾಯಿಲಿಂಗ್ ಏನಿರುತ್ತೆ ಏನಾಗುತ್ತೆ, ಅನ್ಕಾಯಿಲ್ ಆಗೋದ್ರಿಂದ ಸೆಕೆಂಡ್ರಿ ಟರ್ಷರಿ ಸ್ಟ್ರಕ್ಚರ್ಸು ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗು ಬ್ರೇಕ್ ಆಗೋದ್ರಿಂದ ಆ ಕಾಯಿಲಿಂಗ್ ಏನಾಗುತ್ತೆ ಅದು ಅನ್ಕಾಯಿಲ್ ಆಗುತ್ತೆ. ಅನ್ಕಾಯಿಲ್ ಆದಾಗ ಏನಾಗುತ್ತೆ, ಸ್ಟ್ರಕ್ಚರ್ ವೇರಿಯೇಷನ್ ಆಗುತ್ತೆ. ಸ್ಟ್ರಕ್ಚರ್ ವೇರಿಯೇಷನ್ ಆದಾಗ ಇಟ್ ವಿಲ್ ಲೂಸ್ ಇಟ್ಸ್ ಬಯಾಲಜಿಕಲ್ ಆಕ್ಟಿವಿಟಿ. ಬಟ್ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. So hence secondary tertiary structures will be destroyed and only primary structure is intact. So hence which structure will not disturb here, it is a primary structure. Question number 20, which vitamin deficiency causes night blindness?
So deficiency of the vitamins, that is also most important concept for the competitive. ವೈಟಮಿನ್ಸ್ ಇದೆ, ವೈಟಮಿನ್ಸಲ್ಲಿ ಯಾವ ವೈಟಮಿನ್ಸ್ಗೆ ಡಿಫಿಷಿಯನ್ಸಿ ಇದೆ ಅನ್ನೋದನ್ನು ಯಾವ್ಯಾವ ಡಿಫಿಷಿಯನ್ಸಿ ಬರುತ್ತೆ ಅಂತ ನೀಟಾಗಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೈಟಮಿನ್ಸ್ ಅಂತ ಬಂದಾಗ ಈಗ ನೈಟ್ ಬ್ಲೈಂಡ್ನೆಸ್ ಬರುವಂಥದ್ದು ದಟ್ ಈಸ್ ಫಾರ್ ವೈಟಮಿನ್ ಎ, ನೈಟ್ ಬ್ಲೈಂಡ್ನೆಸ್ ವೈಟಮಿನ್ ಎ. ಓಕೆ, ಅಗರ್ ವಾಟ್ ಅಬೌಟ್ ವೈಟಮಿನ್ ಸಿ? It is the deficiency of the vitamin C which causes scurvy. Then what about vitamin D? It is a rickets. The deficiency of the vitamin D causes rickets. And what about vitamin B6 which causes convulsion? So these are all the deficiency diseases for the vitamins. So hence option A, vitamin A deficiency causes night blindness. Next, question number 21, match the following. Again vitamins followed by their chemical names. So ಒಂದೊಂದು ವೈಟಮಿನ್ಗೆ ದೇರ್ ಈಸ್ ಎ ಕೆಮಿಕಲ್ ನೇಮ್, ಒಂದೊಂದು ಕೆಮಿಕಲ್ ನೇಮ್ ಅಂತ ಇದೆ. ಸೊ ಅವ್ರು ಏನು ಮಾಡಿದ್ದಾರೆ, ಲಿಸ್ಟ್ ಒನ್ನಲ್ಲಿ ವೈಟಮಿನ್ಸನ್ನು ಕೊಟ್ಟಿದ್ದಾರೆ ಮತ್ತು ಲಿಸ್ಟ್ ಟೂನಲ್ಲಿ ದೇ ಕೆಮಿಕಲ್ ನೇಮ್ಸನ್ನು ಕೊಟ್ಟಿದ್ದಾರೆ ನಮಗೆ. ಸೊ ಈಗ ವೈಟಮಿನ್ ಎಗೆ ನಾವು ಕೆಮಿಕಲ್ ನೇಮನ್ನು ಅಂತ ಕರಿತೀವಿ ಅಂದರೆ ದಟ್ಸ್ ಅ ರೆಟಿನಾಲ್ ಅಂತ ಕರಿತೀವಿ. ವೈಟಮಿನ್ ಎ ದಟ್ ಈಸ್ ಅ ರೆಟಿನಾಲ್, ವೈಟಮಿನ್ ಎ ದಟ್ ಈಸ್ ಅ ರೆಟಿನಾಲ್ ಅಂತ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ವೈಟಮಿನ್ ಡಿಗೆ ಇಟ್ಸ್ ಅ ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ. ವೈಟಮಿನ್ ಡಿ ಕ್ಯಾಲ್ಸಿಫೆರಾಲ್. ಓಕೆ, ದೆನ್ ನೆಕ್ಸ್ಟ್ ವೈಟಮಿನ್ ಇಗೆ ಟೋಕೋಫೆರಾಲ್ ಅಂತ ಕರಿತೀವಿ. ನೆಕ್ಸ್ಟ್ ವೈಟಮಿನ್ ಕೆಗೆ ಆಕ್ಚುಲಿ ವಿ ಕಾಲ್ ಇಟ್ ಆಸ್ ಪೈಲೋಕ್ವಿನನ್ ಅಂತ ಕರಿತೀವಿ. ಆಲ್ಸೋ ದಿಸ್ ನೌನ್ ಆಸ್ ಆಂಟಿ ಹಿಮೋಗ್ರಾಫಿಕ್ ಅಂತ ಕರಿತೀವಿ. ಓಕೆ, ಪೈಲೋಕ್ವಿನನ್ ಅಂತ ಕರಿತೀವಿ. And there is another name anti hemorrhagic ಅಂತ ಕರಿತೀವಿ. And next one is there is another compound they have given chemical name ಕೊಟ್ಟಿದ್ದಾರಲ್ಲಿ ಥಯಾಮೈನ್ ಅಂತ ಕೊಟ್ಟಿದ್ದಾರಲ್ವಾ. ಥಯಾಮೈನ್ is a chemical name of vitamin B1. Okay, vitamin B1. Okay, so these are all the chemical names for the vitamins. So option vitamin A, that is retinol, so A is matching with 3, and vitamin D is calciferol, that is B is matching with 1, and vitamin E is tocopherol, that is second one. Vitamin K is that is a 4, D4. So ಯಾವ ಆಪ್ಷನ್ ಮ್ಯಾಚ್ ಆಗ್ತಿದೆ ಅಂತಂದರೆ ದಟ್ ಈಸ್ ಆಪ್ಷನ್ ಎ is correct. Next, question number 22, which of the following acids is a vitamin? ಸೊ ಕೊಟ್ಟಿರುವಂಥ ಆ್ಯಸಿಡ್ಸಲ್ಲಿ ಯಾವುದು ವೈಟಮಿನ್ ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ದೆರ್ ಇಸ್ ಅ ವೆಲ್ ನೌನ್ ವೈಟಮಿನ್, ಇಟ್ ಈಸ್ ವೈಟಮಿನ್ ಸಿ. ಅದನ್ನು ನಾವು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರಿತೀವಿ. ವೈಟಮಿನ್ ಸಿ, ಇಟ್ ಈಸ್ ಅ ಆಸ್ಕಾರ್ಬಿಕ್ ಆ್ಯಸಿಡ್. ಸೊ ದಟ್ ಈಸ್ ಅ ವೈಟಮಿನ್. ರಿಮೈನಿಂಗ್ ಆಲ್ ಆರ್ ನಾಟ್ ವೈಟಮಿನ್ಸ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್, ಕ್ವಶನ್ ನಂಬರ್ 23, ದ ಮೆಟಲ್ ಆಟಮ್ಸ್ ಪ್ರೆಸೆಂಟ್ ಇನ್ ವೈಟಮಿನ್ B12 and chlorophyll are respectively. ಸೊ ವೈಟಮಿನ್ B12 ಅಲ್ಲಿ ಯಾವ ಮೆಟಲ್ ಇರುತ್ತೆ? ಕೋಬಾಲ್ಟ್ ಮೆಟಲ್ ಇರುತ್ತೆ. ವೈಟಮಿನ್ B12 ಕೋಬಾಲ್ಟ್ ಮೆಟಲ್ ಇಸ್ ಪ್ರೆಸೆಂಟ್. ಅಂಡ್ ಕ್ಲೋರೋಫಿಲ್ ಅಲ್ಲಿ ಯಾವ ಮೆಟಲ್ ಇರುತ್ತೆ? ಮೆಗ್ನೀಷಿಯಮ್ ಇರುತ್ತೆ. ಕ್ಲೋರೋಫಿಲ್ ಅಲ್ಲಿ ದಟ್ ಈಸ್ ಮೆಗ್ನೀಷಿಯಮ್. ಸೊ ಯಾವ ಆಪ್ಷನ್ ಕರೆಕ್ಟ್ ಅಂತಂದರೆ ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಹಾಗೆ ಹಿಮೋಗ್ಲೋಬಿನ್ ಅಲ್ಲಿ ದಟ್ ಈಸ್ ಐರನ್. Next, question number 24, which of the following B group of vitamins can be stored in our body? ಸೊ ಬಾಡಿನಲ್ಲಿ ಸ್ಟೋರ್ ಹೋಗೋಂಥ ವೈಟಮಿನ್ಸ್ ಯಾವುದಪ್ಪ ಅಂತಂದರೆ ಯೂಶಲಿ ವಾಟರ್ ಇನ್ಸಾಲ್ಯುಬಲ್ ವೈಟಮಿನ್ಸ್, ಮೀನ್ಸ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ವಿಲ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ. ಯೂಶಲಿ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ವಿಲ್ ನಾಟ್ ಸ್ಟೋರ್ಡ್ ಇನ್ ಅವರ್ ಬಾಡಿ. ಯಾವುದು ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂತಂದರೆ ಅದು ಬಿಸಿ ವಾಟರ್ ಅಂತ ಶಾರ್ಟ್ಕಟ್ ಫಾರ್ಮಲ್ಲಿ ನೀವು ಜ್ಞಾಪಕ ಇಟ್ಕೋಬೋದು. ಬಿಸಿ ವಾಟರ್ ಅಂತಂದರೆ
vitamin B and vitamin C are soluble in water, ಬಿಸಿ water. Okay, so ಹಾಗಾದರೆ these are water soluble vitamins which are not stored in our body because they will be excreted through urine, will not store in our body. Okay, then remaining like A, D, E, K, those are all fat soluble vitamins, fat or oil soluble vitamins, that all those fat or oil soluble vitamins are which will be stored in our body, stored in the body. Okay, but exemptionally water soluble vitamin, ಯಾವುದು ವಾಟರ್ ಸಾಲ್ಯುಬಲ್ ವೈಟಮಿನ್ ಅಂತಂದರೆ B12 ಒಂದು ಮಾತ್ರ ಎಕ್ಸಂಪ್ಷನಲ್ಲಿ, ಈ ಒಂದು ವಿಚ್ ಇಸ್ ಅ ವಾಟರ್ ಸಾಲ್ಯುಬಲ್ ವೈಟಮಿನ್ ವಿಚ್ ವಿಲ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ, ಅದು ಒಂದು ಮಾತ್ರನೇ. ಆ್ಯಕ್ಚುಲಿ ವೈಟಮಿನ್ B2C vitamins ಆರ್ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ವಿಚ್ ವಿಲ್ ನಾಟ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ, ಬಟ್ ಅದರಲ್ಲಿ ಒಂದೇ ಒಂದು ಮಾತ್ರ ಎಕ್ಸಂಪ್ಷನಲ್ಲಿ ವೈಟಮಿನ್ B12 ಮಾತ್ರನೇ ಈ ಒಂದು ವಿಚ್ ಇಸ್ ಅ ವಾಟರ್ ಸಾಲ್ಯುಬಲ್ ವಿಚ್ ವಿಲ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ. Okay, then which is answer? Option D is correct. Question number 25. Which of the following statements about the assembly of nucleotides in a molecule of deoxyribose nucleic acid DNA is correct? So correct statement regarding DNA nucleotides ಬಗ್ಗೆ. Okay, what is nucleotide first? Nucleotide ಅಲ್ಲಿ ಏನಿರುತ್ತೆ ಅಂತಂದರೆ ಫಸ್ಟ್ ನೈಟ್ರೋಜನ್ ಬೇಸ್ ಇರುತ್ತೆ, ನೈಟ್ರೋಜನ್ ಬೇಸ್ ಜೊತೆ ಪೆಂಟೋ ಶುಗರ್ ಲಿಂಕ್ ಆಗಿರುತ್ತೆ, ಪೆಂಟೋ ಶುಗರ್, ಆ ಪೆಂಟೋಸ್ ಶುಗರ್ಗೆ ಒಂದು ಫಾಸ್ಫೇಟ್ ಗ್ರೂಪು ಅಟ್ಯಾಚ್ ಆಗಿರುತ್ತೆ, ಫಾಸ್ಫೇಟ್ ಗ್ರೂಪು ಅಟ್ಯಾಚ್ ಆಗಿರುತ್ತೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ನ್ಯೂಕ್ಲಿಯೋಟೈಡ್ ಸ್ಟ್ರಕ್ಚರ್. ನಮಗೆ ಅಂದರೆ ನ್ಯೂಕ್ಲಿಯೋಟೈಡ್ ನೈಟ್ರೋಜನ್ ಬೇಸ್ ಪ್ಲಸ್ ಪೆಂಟೋ ಶುಗರ್ ಪ್ಲಸ್ ಫಾಸ್ಫೇಟ್ ಈಸ್ ಈಕ್ವಲ್ ಟು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಈ ನ್ಯೂಕ್ಲಿಯೋಟೈಡ್ಸ್ ಯೂಶಲಿ ಡಿ ಎನ್ ಎ ಮತ್ತು ಆರ್ ಎನ್ ಎದಲ್ಲಿ ವಾಟ್ ಇಸ್ ದಟ್ ವಿ ಕಾಲ್ಡ್ ಸರ್ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರಿತೀವಿ, ಡಿ ಎನ್ ಎ ಮತ್ತು ಆರ್ ಎನ್ ಎನ. ಸೊ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ದಿ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಅಂದರೆ ಈ ನ್ಯೂಕ್ಲಿಯೋಟೈಡ್ಸ್ ಏನಾಗಿರುತ್ತೆ ಜಾಯ್ನ್ ಆಗಿರುತ್ತೆ ಥ್ರೂ ಫಾಸ್ಫೋಡೈಎಸ್ಟರ್ ಲಿಂಕೇಜ್, ಥ್ರೂ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಮುಖಾಂತರವಾಗಿ ಈ ನ್ಯೂಕ್ಲಿಯೋಟೈಡ್ಸು ಜಾಯ್ನ್ ಆಗಿರುತ್ತೆ. ಸೊ ಹೆನ್ಸ್ ವಿ ಗೆಟ್ ಇಟ್ ನ್ಯೂಕ್ಲಿಕ್ ಆಸಿಡ್ ಐದರ್ ಡಿ ಎನ್ ಎ ಆರ್ ಆರ್ ಎನ್ ಎ. ಓಕೆ, ಸೊ ಹಾಗಾದರೆ ಯಾವ ಥರ ಲಿಂಕ್ ಆಗಿರುತ್ತೆ ಅಂತ ಇವು ನೀವು ಈಗ ಸ್ಟ್ರಕ್ಚರ್ ಆ್ಯಕ್ಚುಲಿ ಬರೆದಿದ್ದೀವಿ ಅಂತಂದರೆ, ಒಂದು ಸಿಂಪಲ್ ಸ್ಟ್ರಕ್ಚರ್ ಬರೆದಿದ್ದೀವಿ ಅಂತಂದರೆ, ಒಂದು ಎರಡು ನ್ಯೂಕ್ಲಿಯೋಟೈಡನ್ನು ಬರೆದಿದ್ದೀವಿ ಅಂತಂದರೆ ನಮಗೆ ಇಲ್ಲಿ ಪೆಂಟೋ ಶುಗರ್ ಇರುತ್ತೆ, ಪೆಂಟೋ ಶುಗರಲ್ಲಿ ನಮಗೆ ಇಲ್ಲಿ ನೈಟ್ರೋಜನ್ ಬೇಸ್ ಲಿಂಕ್ ಆಗಿರುತ್ತೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಮಗೆ ಫಿಫ್ತ್ ಕಾರ್ಬನಲ್ಲಿ ಏನಾಗಿರುತ್ತೆ ಅಂತಂದರೆ ದಟ್ಸ್ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ಫಾಸ್ಫೇಟ್. ಆ್ಯಂಡ್ ಎಗೈನ್ ನೆಕ್ಸ್ಟ್ ದಿಸ್ ಇಸ್ ಒನ್. ಓಕೆ, ಸೆಕೆಂಡ್ ಒನ್ okay, so this is again nitrogen base and again it is a phosphate. ಈಗ ಫಾಸ್ಫೇಟ್ ಯೂನಿಟ್ ಏನಾಗಿರುತ್ತೆ ಅಂದರೆ ಈ ಎರಡು ನ್ಯೂಕ್ಲಿಯೋಟೈಡ್ ಯಾವ ಥರ ಜಾಯ್ನ್ ಆಗಿರುತ್ತೆ ಅಂತಂದರೆ ಇಲ್ಲಿ ಥರ್ಡ್ ಕಾರ್ಬನ್ ಬರುತ್ತಲ್ಲ ನಮಗೆ ಇಲ್ಲಿ, ಸೊ ಇದು ಫಾಸ್ಫೇಟ್ ಗ್ರೂಪ್ ಏನಾಗಿರುತ್ತೆ ಅಟ್ಯಾಚ್ ಆಗಿರುತ್ತೆ ನಮಗೆ. ಸೊ ಟೂ ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿಂಡ್ ಬೈ ಪೆಂಟೋ ಶುಗರ್ ಥ್ರೂ ದ ಫಾಸ್ಫೇಟ್, ಪೆಂಟೋ ಶುಗರ್ ಥ್ರೂ ದ ಫಾಸ್ಫೇಟ್, ಪೆಂಟೋ ಶುಗರ್ ಏನಿದೆ ಅದ್ರ ಮುಖಾಂತರವಾಗಿ ಫಾಸ್ಫೇಟಿಗೆ ಲಿಂಕ್ ಆಗಿರುತ್ತೆ. ಇವು ಎರಡು ನ್ಯೂಕ್ಲಿಯೋಟೈಡ್ಸ್ ಜಾಯ್ನ್ ಆಗೋದೇ ಈ ಪಾಯಿಂಟಲ್ಲಿ. ಸೊ ಹಾಗಾದರೆ ಯು ಕ್ಯಾನ್ ಸಿ ದಟ್ ಒನ್ ಯಾವ ಥರ ನ್ಯೂಕ್ಲಿಯೋಟೈಡ್ಸ್ ಜಾಯ್ನ್ ಆಗಿದೆ, ದಟ್ ಈಸ್ ಓನ್ಲಿ ದ ಕ್ವಶನ್. ಎರಡು ನ್ಯೂಕ್ಲಿಯೋಟೈಡ್ಸು ಯಾವ ಥರ ಜಾಯ್ನ್ ಆಗಿರುತ್ತೆ, ಅಸೆಂಬಲ್ ಆಗಿರುತ್ತೆ ಒಂದು ನ್ಯೂಕ್ಲಿಕ್ ಆ್ಯಸಿಡಲ್ಲಿ ಅನ್ನೋದು ಕ್ವಶನ್ ಈಗ. ಸೊ ನೀವು ಚೆಕ್ ಮಾಡ್ಬೋದು ಯಾವ ಥರ ಲಿಂಕ್ ಆಗಿರುತ್ತೆ. ಎ ಫಾಸ್ಫೇಟ್ ಆಫ್ ಒನ್ ಯೂನಿಟ್ ಕನೆಕ್ಟ್ಸ್ ವಿತ್ ದ ಪೆಂಟೋ ಶುಗರ್, ಒಂದು ಫಾಸ್ಫೇಟ್ ಯೂನಿಟು ಪೆಂಟೋ ಶುಗರ್ಗೆ ಲಿಂಕ್ ಆಗಿರುತ್ತೆ. ದಟ್ ಈಸ್ ಹೌ ಟು ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿನ್ ಟುಗೆದರ್. ಸೊ ಆಪ್ಷನ್ C is correct. Next question number 26. Nucleic acids are the polymers of, ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ನ್ಯೂಕ್ಲಿಕ್ ಆಸಿಡ್ಸ್ ಆರ್ ದಿ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್, ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್. ನ್ಯೂಕ್ಲಿಯೋಟೈಡ್ಸ್. ಸೊ ಆಪ್ಷನ್ B is correct. 27. Purine derivatives among the following bases is, purine bases and pyrimidine bases. ಈಗ ನಾವು ನೈಟ್ರೋಜನ್ ಬೇಸಸ್ ತೊಗೊಂಡ್ರೆ ನಾವು ಡಿ ಎನ್ ಎ ಆ್ಯಂಡ್ ಆರ್ ಎನ್ ಎದಲ್ಲಿ
ಎ ಯೂಶ್ವಲಿ ಬೇಸ್ ಪೇರಿಂಗ್ ಯಾವ ಥರ ಇರುತ್ತೆ ಅಂದರೆ ನಮಗೆ ಎ ಟಿ ಜಿ ಸಿ ಇದು ಯೂಶ್ವಲಿ ಡಿ ಎನ್ ಎದಲ್ಲಿ ಇರುತ್ತೆ. ಸೊ ನಮಗೆ ಗೊತ್ತು ಡಿ ಎನ್ ಎ ಆರ್ ಎನ್ ಎದಲ್ಲಿ ಥೈಮಿನ್ ಇರೋದಿಲ್ಲ. ಇನ್ ಪ್ಲೇಸ್ ಆಫ್ ದಟ್ ವಿ ವಿಲ್ ಹ್ಯಾವ್ ಯುರಾಸಿಲ್ ಆಲ್ಸೋ. ಓಕೆ, ಈಗ ನೀವು ಚೆಕ್ ಮಾಡಿದ್ರೆ ಎ ಆ್ಯಂಡ್ ಜಿ ಆರ್ ನಥಿಂಗ್ ಬಟ್ ಪ್ಯೂರೈನ್ ಬೇಸಸ್ ಅಂತ ಕರಿತೀವಿ ಅದನ್ನು, ಪ್ಯೂರೈನ್ ಬೇಸಸ್. ನೆಕ್ಸ್ಟ್ ಥೈಮಿನ್, ಸೈಟೋಸಿನ್, ಯುರಾಸಿಲ್ ಆರ್ ಕಾಲ್ಡ್ ಆಸ್ ಪಿರಿಮಿಡಿನ್ ಬೇಸಸ್ ಅಂತ ಕರಿತೀವಿ, ಪಿರಿಮಿಡಿನ್ ಬೇಸಸ್ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದರೆ ಅದರ ಸ್ಟ್ರಕ್ಚರ್ ಆ್ಯಕ್ಚುಲಿ ಅಡಿನೈನ್ ಮತ್ತು ಗ್ವಾನೈನ್ದು ಪ್ಯೂರಿನ್ ರಿಂಗ್ ಥರ ಸಿಮಿಲರ್ ಆಗಿರುತ್ತೆ, ಅದಕ್ಕೆ ಪ್ಯೂರೈನ್ ಬೇಸಸ್ ಅಂತ ಕರಿತೀವಿ. ಅದೇ ಥರನೇ ಥೈಮಿನ್, ಯುರಾಸಿಲ್ ಮತ್ತು ಸೈಟೋಸಿನ್ ಸ್ಟ್ರಕ್ಚರ್ಸು ನಿಮಗೆ ಪಿರಿಮಿಡಿನ್ ಥರ ಪಿರಿಮಿಡಿನ್ ಕಾಂಪೌಂಡ್ ಬರುತ್ತೆ. ಆ ಕಾಂಪೌಂಡ್ ಥರ ಸಿಮಿಲರ್ ಆಗಿ ಬರೋದ್ರಿಂದ ಅವುಗಳನ್ನು ಪಿರಿಮಿಡಿನ್ ಬೇಸಸ್ ಅಂತ ಕರಿತೀವಿ. ಸೊ ಹಾಗಾದರೆ ವಿಚ್ ಇಸ್ ಅ ಪ್ಯೂರೈನ್ ಡೆರಿವೇಟಿವ್ ಅಮಾಂಗ್ ದ ಫಾಲೋಯಿಂಗ್ ಇಸ್, ಇಲ್ಲ ಅಡಿನೈನ್ ಆಗಿರಬೇಕು ಅಥವಾ ಗ್ವಾನೈನ್ ಆಗಿರಬೇಕು. ಸೊ ಯಾವ ಆಪ್ಷನಲ್ಲಿದೆ? ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್. Next question number 28. Assertion: sequence of bases of DNA is TGAACCC-TT and sequence of a base in a mRNA is CATTAAACC. ಓಕೆ, ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸ್ ಇನ್ ಡಿ ಎನ್ ಎ ಮತ್ತು ಆರ್ ಎನ್ ಎ. ನೈಟ್ರೋಜನ್ ಬೇಸ್ ಪೇರಿಂಗ್ ಯಾವ ಥರ ಆಗುತ್ತೆ ಅಂತ ನಾನು ಪ್ರೀವಿಯಸ್ ಈಗಲೇ ಕೊಟ್ಟಿದ್ದೆ ನಮಗೆ ಆಲ್ರೆಡಿ. ATGC ಅಡಿನೈನ್ ವಿಲ್ ಬೇಸ್ ಡಿ ಎನ್ ಎದಲ್ಲಿ ಅಡಿನೈನ್ ವಿಲ್ ಬೇಸ್ ಪೇರ್ ವಿತ್ ದ ಥೈಮಿನ್, ಅಡಿನೈನ್ ವಿಲ್ ಬೇಸ್ ಪೇರ್ ವಿತ್ ದ ಥೈಮಿನ್ ಆ್ಯಂಡ್ ಗ್ವಾನೈನ್ ವಿಲ್ ಬೇಸ್ ಪೇರ್ ವಿತ್ ದ ಸೈಟೋಸಿನ್. ಅಂದರೆ ಒಂದು ಸ್ಟ್ಯಾಂಡಲ್ಲಿ ಅಡಿನೈನ್ ಇದೆ ಅಂತಂದರೆ ನೆಕ್ಸ್ಟ್ ಸ್ಟ್ಯಾಂಡಲ್ಲಿ ಅಪೋಸಿಟ್ ಸ್ಟ್ಯಾಂಡಲ್ಲಿ ಏನಿರುತ್ತೆ? ಥೈಮಿನ್ ಇರುತ್ತೆ. ಒಂದು ಸ್ಟ್ಯಾಂಡಲ್ಲಿ ಗ್ವಾನೈನ್ ಇದ್ದರೆ ಇನ್ನೊಂದು ಸ್ಟ್ಯಾಂಡಲ್ಲಿ CS ಇರುತ್ತೆ, ಸೈಟೋಸಿನ್ ಇರುತ್ತೆ. ಅದೇ ಥರನೇ ಒಂದು ಸ್ಟ್ಯಾಂಡಲ್ಲಿ ಸೈಟೋಸಿನ್ ಇದ್ದರೆ ಇನ್ನೊಂದು ಸ್ಟ್ಯಾಂಡಲ್ಲಿ ಆಪೋಸಿಟ್ ಸ್ಟ್ಯಾಂಡಲ್ಲಿ ಗ್ವಾನೈನ್ ಇರುತ್ತೆ. ಸೊ ದಟ್ ಈಸ್ ವೈಸ್ ವರ್ಸ. ಇದನ್ನು ಕಾಂಪ್ಲಿಮೆಂಟ್ರಿ ಬೇಸಸ್ ಅಂತ ಕರಿತೀವಿ ನಾವು, ನೈಟ್ರೋಜನ್ ಬೇಸ್ ಪೇರಿಂಗ್ ಅಂತಲೂ ಕರಿತೀವಿ. ಸೊ ಓಕೆ, ಈಗ ನಾವು ಇದೇ ಸೀಕ್ವೆನ್ಸನ್ನು ತಗೊಂಡೋಗಿ ನಾವು ಡಿ ಎನ್ ಎದಲ್ಲಿ ಆರ್ ಎನ್ ಎದಲ್ಲಿ ಹೋಗಿ ನಾವು ಇದನ್ನು ಕಾಪಿ ಮಾಡಿದ್ರೆ ಸೀಕ್ವೆನ್ಸ್ ಏನಿರುತ್ತೆ ಅಂತಂದರೆ ನಮ್ಗೆ ಗೊತ್ತು ಅಡಿನೈನ್ ಇದ್ದರೆ ಅದಕ್ಕೆ ನಾವು ಥೈಮಿನ್ ಇರೋದಿಲ್ಲ, ಆ ಪ್ಲೇಸಲ್ಲಿ ಯಾವುದಿರುತ್ತೆ? ಯುರಾಸಿಲ್ ಇರುತ್ತೆ. ಯಾಕಂದರೆ ಡಿ ಎನ್ ಎದಲ್ಲಿ ಮಾತ್ರ ಥೈಮಿನ್ ಇರುತ್ತೆ, ಯುರಾಸಿಲ್ ಆರ್ ಎನ್ ಎದಲ್ಲಿ ಇರುತ್ತೆ. ಸೊ ಥೈಮಿನ್ ಇರೋದಿಲ್ಲ ಆರ್ ಎನ್ ಎದಲ್ಲಿ. ಸೊ ಅದಕ್ಕೆ ಥೈಮಿನ್ ಪ್ಲೇಸಿಗೆ ನಾವೇನು ಹಾಕ್ಕೊಳ್ತೀವಿ? ಯುರಾಸಿಲನ್ನು ಹಾಕ್ಕೊಳ್ತೀವಿ. ಹಾಗಾದರೆ ಕೊಟ್ಟಿರುವಂಥ ಸೀಕ್ವೆನ್ಸ್ ಯಾವುದಪ್ಪ ಅಂತಂದರೆ TGAACCCT ಅಲ್ವಾ? ಹಾಗಾದರೆ ಆರ್ ಎನ್ ಎ ಇದು ಡಿ ಎನ್ ಎದಲ್ಲಿ ಸೀಕ್ವೆನ್ಸು. ಆರ್ ಎನ್ ಎದಲ್ಲಿ ಯಾವುದಿರುತ್ತೆ? ಕಾಂಪ್ಲಿಮೆಂಟ್ರಿ ಸೀಕ್ವೆನ್ಸ್ ಯಾವ ಥರ ಇರುತ್ತೆ? ಥೈಮಿನ್ಗೆ ಕಾಂಪ್ಲಿಮೆಂಟ್ರಿ ಬೇಸ್ ಯಾವುದಿರುತ್ತೆ? ಅಡಿನೈನ್ ಅಲ್ವಾ? ಸೊ ದಟ್ ಈಸ್ ಅಡಿನೈನ್. ಓಕೆ, ನೆಕ್ಸ್ಟ್ ಗ್ವಾನೈನ್ಗೆ ಯಾವುದಿರುತ್ತೆ? ಸೈಟೋಸಿನ್. ಅಡಿನೈನ್ಗೆ ಯಾವುದಿರುತ್ತೆ? ಅಡಿನೈನ್ಗೆ ಡಿ ಎನ್ ಎದಲ್ಲಾದರೆ ಕಾಂಪ್ಲಿಮೆಂಟ್ರಿ ಬೇಸ್ ಬಂದು ಥೈಮಿನ್ ಬರುತ್ತೆ, ಬಟ್ ಇಲ್ಲಿ ಥೈಮಿನ್ ಇಲ್ಲ. ಸೊ ಯಾಕಂದರೆ ಆರ್ ಎನ್ ಎದಲ್ಲಿ ಥೈಮಿನ್ ಬರೋದಿಲ್ಲ, ದಟ್ ಈಸ್ ಯುರಾಸಿಲ್. ಸಿಮಿಲರ್ಲಿ ಯುರಾಸಿಲ್. ಸೈಟೋಸಿನ್ಗೆ ಗ್ವಾನೈನ್, ಸೈಟೋಸಿನ್ಗೆ ಗ್ವಾನೈನ್, ಸೈಟೋಸಿನ್ಗೆ ಗ್ವಾನೈನ್, ಥೈಮಿನ್ಗೆ ಅಡಿನೈನ್, ಥೈಮಿನ್ಗೆ ಅಡಿನೈನ್. ಸೊ ದಿಸ್ ಈಸ್ ಅ ಸೀಕ್ವೆನ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ಆರ್ ಎನ್ ಎ. ಬಟ್ ಅಲ್ಲಿ ಕೊಟ್ಟಿರುವಂಥ ಸೀಕ್ವೆನ್ಸ್ ಕರೆಕ್ಟಾಗಿದೆಯಾ? No, that is not correct. So assertion is wrong. Come to the reason. In DNA, nitrogenous bases have hydrogen bands. Definitely nitrogen bases madhe ನಾನು ಆಗಲೇ ಹೇಳಿದ್ದೀನಿ adenine will base pair with the thymine by how many hydrogen bondings? That's a 2 hydrogen bondings. And guanine will base pair with cytosine through how many hydrogen bondings? 3 hydrogen bondings. Adenine, thymine with 2 hydrogen bondings, ಗ್ವಾನೈನ್ ಆ್ಯಂಡ್ ಸೈಟೋಸಿನ್ ವಿತ್ 3 ಹೈಡ್ರೋಜನ್ ಬಾಂಡಿಂಗ್ಸ್. ಈ ಹೈಡ್ರೋಜನ್ ಬಾಂಡಿಂಗ್ಸೇ ಈ ನೈಟ್ರೋಜನ್ ಬೇಸಸನ್ನು ಹೋಲ್ಡ್ ಮಾಡೋದು. ಸೊ ರೀಸನ್ ಈಸ್ ಟ್ರೂ. ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ದೆನ್? ಅಸರ್ಷನ್ ಈಸ್ ಫಾಲ್ಸ್, ರೀಸನ್ ಈಸ್ ಟ್ರೂ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 29. RNA and DNA are chiral molecules. Their chirality is due to. ಸೊ ನಮಗೆ ಆರ್ ಎನ್ ಎ ಮತ್ತು ಡಿ ಎನ್ ಎ ಮಾಲಿಕ್ಯೂಲ್ಸ್ ಯೂಶಲಿ ಕೈರಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಯಾಕೆ ಕೈರಲ್ ಅಂತಂದರೆ ಯಾವ ಗ್ರೂಪ್ ಅದರಲ್ಲಿ ನಮಗೆ ವೆರೈಟಿ ಆಫ್ ಕಾಂಪೌಂಡ್ಸ್ ಅದರಲ್ಲಿ ನಮಗೆ ಈಗ ವಿ ನೋ ದಟ್ ಆರ್ ಎನ್ ಎ ಡಿ ಎನ್ ಎ ಆರ್ ನ್ಯೂಕ್ಲಿಕ್ ಆಸಿಡ್ಸ್. ಆ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ದಿ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಅವು ಆಗಿರೋದೇ ನ್ಯೂಕ್ಲಿಯೋಟೈಡ್ಸಿಂದ. ಓಕೆ, ಹಾಗಾದರೆ ನ್ಯೂಕ್ಲಿಯೋಟೈಡ್ಸಲ್ಲಿ 3 ಯೂನಿಟ್ ಇದೆ. ಒಂದು ಫಾಸ್ಫೇಟ್ ಇದೆ, ಇನ್ನೊಂದು ಶುಗರ್ ಯೂನಿಟ್ ಇದೆ, ಡಿ ಶುಗರ್ ಯೂನಿಟ್ ಇದೆ, ಮತ್ತು ಇನ್ನೊಂದು ಯಾವುದಿದೆ? ನೈಟ್ರೋಜನ್ ಬೇಸಸ್ ಇದೆ. ಈ 3 ಯೂನಿಟಲ್ಲಿ ಕನ್ಸಿಡರ್ ಮಾಡಿದ್ರೆ ನಮಗೆ ಕೈರಲ್ ಕಾರ್ಬನ್ ಎಲ್ಲಿ ಬರುತ್ತೆ ಅಂದರೆ ಕೈರಾಲಿಟಿ ಎಲ್ಲಿ ಬರುತ್ತೆ ಅಂತಂದರೆ ದಟ್ ಈಸ್ ಇನ್ ಡಿ ಶುಗರ್ ಯೂನಿಟಲ್ಲಿ ಬರುತ್ತೆ. ಸೊ ಡಿ ಶುಗರ್ ಯೂನಿಟ್ ಹ್ಯಾಸ್ ಕೈರಲ್ ಕಾರ್ಬನ್. ಸೊ ಡಿ ಶುಗರ್ ಯೂನಿಟಲ್ಲಿ ಕೈರಲ್ ಕಾರ್ಬನ್ ಬರೋದ್ರಿಂದ ಸೊ ದಟ್ ಈಸ್ ಅ ಎಂಟೈರ್ ಡಿ ಎನ್ ಎ ಆರ್ ಆರ್ ಎನ್ ಎ ವಿಲ್ ಬಿ ಆಲ್ಸೋ ಎ ಕೈರಲ್. ಸೊ ದ ಕೈರಾಲಿಟಿ ಆಫ್ ಡಿ ಎನ್ ಎ
ಆ್ಯಂಡ್ ಆರ್ ಎನ್ ಎ ಇಸ್ ಡ್ಯೂ ಟು ಡಿ ಶುಗರ್ ಕಾಂಪೊನೆಂಟ್. ಎಲ್ ಶುಗರ್ ಬರೋದಿಲ್ಲ ನಮಗೆ, ಇಲ್ಲಿ ಬರೋದೇ ಡಿ ಶುಗರ್, ಆರ್ ಎನ್ ಎ ಮತ್ತು ಡಿ ಎನ್ ಎದಲ್ಲಿ. ಬೀಟಾ ಡಿ ರೈಬೋಸ್ ಶುಗರ್, ಬೀಟಾ ಡಿ ಡಿಯಾಕ್ಸಿ ರೈಬೋಸ್ ಶುಗರ್ ಅಂತ ಯೂಸ್ ಕರಿತೀವಿ ನಾವು. ಬೀಟಾ ಡಿ ರೈಬೋಸ್ ಶುಗರ್, ಬೀಟಾ ಡಿ ಡಿಯಾಕ್ಸಿ ರೈಬೋಸ್ ಅಂತಂದರೆ ಬೀಟಾ ಡಿ ಶುಗರ್ ಕಾಂಪೊನೆಂಟ್. ಎಲ್ ಕಾಂಪೊನೆಂಟ್ ಯೂಸ್ ಮಾಡೋದಿಲ್ಲ, ಓನ್ಲಿ ಡಿ ಶುಗರ್ ಕಾಂಪೊನೆಂಟ್ ಮಾತ್ರನೇ ನಾವಿಲ್ಲಿ ಬರೋದು. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. 30. Which of the following hormones is produced under the condition of stress which stimulates glycogenolysis in the liver of human beings? ಸೊ ಯಾವ ಹಾರ್ಮೋನು ಸ್ಟ್ರೆಸ್ಸಲ್ಲಿ ಪ್ರೊಡ್ಯೂಸ್ ಆಗಿ ಮತ್ತು ಈ ಗ್ಲೈಕೋಜೆನಾಲಿಸಿಸನ್ನು ಟ್ರಿಗರ್ ಮಾಡುತ್ತೆ ಅಂತ ಅನ್ನೋದೇ ದಟ್ ಈಸ್ ವಾಟ್ ದ ಹಾರ್ಮೋನ್ ಯಾವ ಹಾರ್ಮೋನ್ ಅಂತಂದರೆ ದಟ್ಸ್ ಅಡ್ರಿನಲಿನ್. ಸೊ ಅಡ್ರಿನಲಿನ್ ವಿಚ್ ಇಸ್ ಅ ಹಾರ್ಮೋನ್ ವಿಚ್ ಪ್ರೊಡ್ಯೂಸಸ್ ಅಂಡರ್ ದಿ ಸ್ಟ್ರೆಸ್ಸಲ್ಲಿ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್ ಅದು, ಮತ್ತು ಗ್ಲೈಕಾನೊಜೆನಿಸಿಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.